ಮುಕ್ತಿಯ ಕಾಂತಿರತಿ ಸುಮ್ಮನಾಗುವುದೇ ಪರಯುಕ್ತಿ ಅರಿದು ಕೂಡವರಿಗಲ್ಲದೆಂತು. ಶ್ರುತಿ ಗುರು ಸುಖರ ಅನುಕೂಲವಿಲ್ಲದೆ ಮಾಯಾಸತಿ ಮುನ್ನಿನ ಮೋಹ ಅಳಿಯದೆ ಮತಿಲಯದೆ ಏಕಾಂತಡೆ ಸಮನಿಸದೆ ಸಂಸ್ಕೃತಿ ದುಃಖದ ಆತಂಕ ಒಡಗದೆ ವರಗುಣದೊಳಗಾಡಿ ಮೆರೆಯದೆ ಸುಕೃತದ ಕರಚಲು ವಿಷಯದೆ ಮನುಗಳ ಸರಸ ಸಲ್ಲಾಪವಿಲ್ಲದೆ ವಿವೇಕದ ಸನ್ನೆ ಬೆರೆಸದೆ ನೋಡದೆ ನೇಮವಿಡಿಯದೆ ಮೊದಲರುವ ಭಾವ ಅರಿದು ಅನುಭವಿಸದೆ ಒದವಿಕರಣ ಬಂಧವೆಸಗದೆ ಸದಮಲ ಶಂಭುಲಿಂಗದ ಕೃಪೆ ಒಡೆಯದೆ ಹೃದಯ ಅಗಲದೊಂದು ಗೂಡಿದೆ ಮುಕ್ತಿಯ ಕಾಂತಿರತಿ ಸುಮ್ಮನಾಗುವುದೇ ಪರಮುಕ್ತಿ ಅರಿಯುವುದು ಕೂಡುವರೆ ಅಲ್ಲಿದೆಂತು. ಮುಕ್ತಿ ಅತಿ ಕಾಂತಿ ಸುಮ್ಮನೆ ಆಗೋದಿಲ್ಲ ಅಂತಾರೆ. ಪರಯುಕ್ತಿ ಅದನ್ನು ತಿಳಿಬೇಕಂತ ಮೇಲ್ಬುದ್ಧಿ ಅಥವಾ ವಿವೇಕ ಪರಮುಕ್ತಿ ಅದನ್ನು ಪಡಿಲಾರ್ದ ಮುಕ್ತಿ ಹೆಂಗಕತಿ ಅರ್ಥಾತ್ ಏನಪ್ಪ, ಮನುಷ್ಯ ವಿವೇಕವನ್ನು ಜಾಗ್ರ ಮಾಡಿಕೊಂಡು ವೈರಾಗ್ಯದ ಬದುಕಿದಾಗ ಮುಕ್ತಿ, ಇಲ್ಲ ಅಂದ್ರೆ ಮುಕ್ತಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮುಕ್ತಿ ಹೊಂದಬೇಕಂದ್ರೆ ಈ ಯುಕ್ತಿಯನ್ನು ಪಡಿಲೇಬೇಕಂದ್ರೆ, ಯುಕ್ತಿ ಅಂದರೆ ಇದು ಒಂದು ವಿಶೇಷವಾದ ಜಾಗ. ನಾವು ಸಂಸಾರದೊಳಗೆ ಯುಕ್ತಿ ಎಲ್ಲ ಬಳಸ್ತೇವೆ. ಶಕ್ತಿಕ್ಕಿನ್ನ ಯುಕ್ತಿ ಮೇಲ್ ಅಂತಾರಲ್ಲ, ಹಾಗೆ ಎಲ್ಲವನ್ನು ಬಳಸ್ತೇವೆ. ಆದರೆ ಅಧ್ಯಾತ್ಮದಲ್ಲಿ ಅದನ್ನು ಪಡಿಬೇಕನ್ನೋ ಇಚ್ಛೆ ಇಲ್ಲಲ್ಲ ನಾವು. ಅದಕ್ಕೆ ನಮಗೆ ಇದು ತಿಳಿದಿಲ್ಲ. ಅದಕ್ಕೆ ಇದನ್ನು ವಿಚಾರ ಮಾಡಿ ನೋಡು ಅಂತಾರೆ ಅವ್ರು. ಹೋಗು. ಶ್ರುತಿ ಗುರು ಸುಖರ ಅನುಕೂಲವಿಲ್ಲದೆ ಅನುಕೂಲ ಬೇಕಿದೆ. ಶ್ರುತಿಗಳ ಸಂಘ ಮಾಡಬೇಕು ಅಂದರೆ ವೇದ ಉಪನಿಷತ್ತುಗಳ ಸಾರವನ್ನು ಹಿಡಿಬೇಕು. ಗುರು ಬಂಧು ಬಳಗ ಅನುಕೂಲ ಇಲ್ಲದ ಘಟಿಸೋದು ಇದಂತಾರೆ. ಆದರೆ ಇದನ್ನ ಕುಂಟು ನೆಪ ಮಾಡ್ಕೊಳಂಗಿಲ್ಲ. ನಮಗೆ ಯಾವ ಅನುಕೂಲ ಇಲ್ಲ ಬಿಡ್ರಿ, ಪ್ರಾರಬ್ಧ ಇಲ್ಲ ಬಿಡ್ರಿ, ಪ್ರಯತ್ನ ಮಾಡಬೇಕಲ್ಲ. ಪ್ರಯತ್ನ ಮಾಡಿದಾಗ ಅನುಕೂಲ ಎಲ್ಲ ಶುರು ಆಗ್ತಾವೆ. ಗುರುವನ್ನ ಹುಡುಕಬೇಕಲ್ಲ. ಗುರು ಇಲ್ಲ ಬಿಡ್ರಿ ನಮಗಂತಂದ್ರೆ ಗುರುವನ್ನು ಹುಡುಕ್ಬೇಕು. ಶ್ರುತಿ ವೇದ ವಾಕ್ಯಗಳನ್ನು ಓದಿ ಕೇಳಿ ಅಧ್ಯಯನ ಮಾಡಿ ತಿಳ್ಕೋಬೇಕು. ಗುರುಮುಖಿಯನ್ನು ಕೇಳಿ ತಿಳ್ಕೋಬೇಕು. ಮತ್ತು ಸತಿಸುತರು ಬಂಧು ಮಿತ್ರರು ಅವ್ರದ್ದು ಅನುಕೂಲ ಬೇಕಂತಾರೆ. ಎತ್ತೆರಿಗಳಾದ್ರೆ ಕ್ವಾಣ್ಕೆರಿಗಳೈತೆ ಅಂದ್ರೆ ಆಗೋದಿಲ್ಲ. ಸಾಧನೆ ಕಠಿಣ ಆಕೈತಿ. ಆಗೋದಂತಲ್ಲ, ಕಠಿಣ ಭಾಳ ಆಕೈತಿ. ಎಲ್ಲರೂ ಅನುಕೂಲ ಆದ್ರೆ ಸರಳ ಆಕೈತಿ. ಈ ಮನೆಯನ್ನಾರ ಮಠಕ್ಕೆ ಹೋಗಿ ನೀನು ಅಂತೇಳಿ ಅಂದ್ಕೊಂಡು ಕೂತ್ರ ಅಂದ್ರೆ ಬಾಳೆ ಮಾಡ ಅಂತ ಅಂದ್ಕೊಂಡು ಕೂತ್ರೆ ಸಾಧನ ಕಠಿಣ ಆಕೈತಿ. ಇಲ್ಲ, ಸತ್ಕರ್ಮ ಅದನ್ನು ಮಾಡಬೇಕು. ಮನುಷ್ಯ ಜನ ಕರ್ತವ್ಯ. ಒಬ್ರಿಲ್ಲೊಬ್ರು ಮಾಡಬೇಕು, ಮಾಡೋನು. ಎಲ್ಲರೂ ಮಾಡಿದ್ರೆ ಅನುಕೂಲ. ಗಂಡ ಹೆಂಡತಿ ಕೂಡಿ ಮಾಡಿದ್ರೆ ಭಾಳ ಯೋಗ್ಯ. ಆದರೆ ಇದರ ಮಹತ್ವ ತಿಳಿವಲ್ಲು. ನಾವೇನು ತಿಳ್ಕೊತೀವಿ, ಬಾಳೆ ಮಾಡಿದರೆ ಅಷ್ಟೇ ಸಂಸಾರದೊಳಗೆ ಏನಾರು ಸಾಧನೆ ಮಾಡಬೇಕು, ಪಡಿಬೇಕು, ಹೊಂದಬೇಕು, ಇನ್ನಷ್ಟು ಸಿರಿ ಸಂಪತ್ತು ಹೊಲ ಮನೆ ಗಳಿಸ್ಬೇಕು, ಇನ್ನಷ್ಟು ಇದರೊಳಗೆ ಹೊಂದಬೇಕಂತ ಪ್ರಯತ್ನ ಮಾಡ್ತೇವೆ. ಅದಕ್ಕೋಸ್ಕರ ಇದನ್ನು ಬಿಡ್ತೇವೆ ನಾವು ಕೈ. ಹೌದಲ್ರಿ? ಅದಕ್ಕೋಸ್ಕರ ಇದನ್ನು ಬಿಟ್ಬಿಡ್ತೇವೆ. ಹಂಗಿಲ್ಲಿದು ಎಲ್ಲರೂ ಅನುಕೂಲ ಮಾಡ್ಕೋಬೇಕು ಇದಕ್ಕೆ. ಬಂಧು ಮಿತ್ರರು ಎಲ್ಲ ಒಡ ಹುಟ್ಟಿದವರು, ಹೊತ್ತವರು, ಹೆತ್ತವರು, ಅಷ್ಟರು ಸಂಸಾರದೊಳಗೆ ಯಾರ್ಯಾರ ಪಾತ್ರ ಏನಾದ್ರು ಎಲ್ಲರೂ ಅನುಕೂಲ ಮಾಡ್ಕೊಂಡು ಇದಕ್ಕೆ ಭಾಗವಹಿಸ್ಬೇಕು. ಅಂದ್ರೆ ಇದು ಭಾಳ ಸರಳ ಆಗಿಬಿಡ್ತೈತಿ. ಒಂದು ಕಡೆ ಒಂದು ದಿಕ್ಕಿಗೆ ಮತ್ತೊಂದು ದಿಕ್ಕಿಗೆ ಆದ್ರೆ ಭಾಳ ಕಠಿಣ ಆಕೈತಿ. ಅದಕ್ಕೆ ಗುರು ಸಂಘ, ವೇದ ಉಪನಿಷತ್ತುಗಳ ಸಾನ್ನಿಧ್ಯ, ಇವನ್ನೆಲ್ಲವನ್ನು ನಾವು ಒಂದೊಂದಾಗಿ ಕೂಡಿ ಹಾಕುವಂತ ಬಂದು ಕಡಿಗೆ ಒಂದು ದಿನ ವಿವೇಕ ಜಾಗರಾಗಿ ವೈರಾಗ್ಯೋದಯ ಆಗ್ತದೆ. ಇವೆಲ್ಲಾದರೂ ಒಲಮಿಲ್ಲದನ, ಇವೆಲ್ಲದರೂ ಸಂಗಿಲ್ಲದನ ಸಾಧ್ಯ ಇಲ್ಲ. ಮಾಯಾಸತಿಯ ಮುನ್ನಿನ ಮೋಹ ಅಳಿಯಿದೆ. ಮಾಯೆ ಎಂಬ ಸತಿ
ಮಾಯನ ಜೋಡಿ ಹಾಕ್ಕೊಂಡು ಬಿಟ್ಟೇವೆ ನಾವು. ಅದು ಮಾಯೆ ಹೆಂಗೆ ಮಾಡ್ತೈತಿ, ಈ ಸಂಸಾರದೊಳಗೆ ಇದ್ರೊಳಗೆ ಜಗತ್ತಿನೊಳಗೆ ಇದು ನಮಗೆ ಮತ್ತಟ್ಟು ಅದರೊಳಗೆ ಬೆರೆಯೋಂಗೆ ಮಾಡ್ತೈತಿ, ಅದರೊಳಗೆ ಹುಡ್ಕೋಂಗೆ ಮಾಡ್ತೈತಿ. ಇದಕ್ಕೆ ಮಾಯಾ ಸತಿ ಅಂತ ಹೇಳೋರು. ಮಾಯಾ ಸತಿ ಮೋಹದಲ್ಲಿ, ಹೌದಲ್ಲ? ಮಾಯಾಸತಿಯ ಮುನ್ನಿನ ಮೋಹಳಿ ಇದೆ. ಮಾಯಾ ಸತಿಯ ಮುನ್ನಿನ ಮೋಹ ಅಳಿಯದೆ. ಮೊದಲಿದ್ದಂಥ ಮೋಹ ಎಲ್ಲ ಅಳಿಬೇಕಲ್ಲ. ಸತಿ ಅಂದರೆ ಎಲ್ಲ ಬಂದು ವಿಷಯಾದಿಗಳ ಮೇಲಿನ ಮೋಹ ಏನೈತಲ್ಲ, ಇದು ಅಳಿಬೇಕಲ್ಲ. ಅಳಿಲಿಲ್ಲ ಅಂದ್ರೆ ಹೆಂಗೆ ಸಾಧ್ಯ ಐತಿ? ಅದಕ್ಕೆ ಅಳಿಲಿಕ್ಕಂದ್ರೆ ಇದು ಎಷ್ಟು ಜನ ಆದರೂ ಸಿದ್ಧಿಸೋದೇ ಇಲ್ಲ. ಆದರೆ ಮೋಹವನ್ನು ಕಳ್ಕೊಳೋದಷ್ಟು ಸರಳ ಐತೆನ? ಈ ಸಂಸಾರದ ಮೇಲೆ ಮೋಹ ಬಿಡೋದು ಅಷ್ಟು ಸರಳ ಇಲ್ಲ. ಯಾಕೆ ಸರಳ ಆಗಿಲ್ಲ ಅಂದ್ರೆ ಒಡನಾಟ ಇದ್ರದ್ದು ಹೆಚ್ಚಿಗೆ ಆಗೈತಿ, ಸಂಘ ಇದ್ರದ್ದು ಹೆಚ್ಚಿಗೆ ಆಗೈತಿ, ಬಳಕೆ ಇದ್ರ ಜೋಡಿನ ಹೆಚ್ಚಿಗೆ ಆಗೈತಿ. ಅದಕ್ಕೆ ಹಿಂಗಾಗಿ ಕಠಿಣ ಅನಿಸ್ತದೆ ಇದು. ಈ ಸಂಘವನ್ನು ಹೆಚ್ಚಿಗೆ ಮಾಡ್ಕೊತ ಹೋಗ ನೀನು, ಅದ್ರ ಸಂಘ ಕಡಿಮೆ ಮಾಡ್ಕೊತ ಹೋಗು, ಇದು ಎಷ್ಟೋ ದೂರ ಸರಿತೈತಿ. ಒಂದು ವಾರ 15 ದಿನ ಆ ಕಡೆ ಲಕ್ಷ್ಯ ಕೊಡ್ದಂಗೆ ಈ ಕಡೆ ಲಕ್ಷ್ಯ ಕೊಟ್ಟು ನೋಡು, ಬರೀ ಎಷ್ಟು ಅಳಿದಿರ್ತದೆ ನೋಡು. ದಿನದ 24 ತಾಸು ಇದನ್ನು ಮಾಡ್ಬೇಕು, ಅದನ್ನು ಬಿಟ್ಟು ಬಿಡೋದು. ಅದು ಸಂಬಂಧ ಇಲ್ಲ, ಅದ್ರ ಕಡೆ ಲಕ್ಷ್ಯ ಇಲ್ಲ ಅಂತೆಲ್ಲ ಆ ಸಂಬಂಧಗಳನ್ನು ಒಂದು ವಾರದ ಅಷ್ಟೇ ಹರ್ಕೊಂಡು ನೋಡಪ್ಪ, ಆ ಮಾಯಿ ಕಾಟ ಎಷ್ಟೋ ಕಡಿಮೆ ಆಗಿಬಿಡ್ತದೆ. ಆದ್ರೆ ನಾವು ಇಲ್ಲಿದ್ದಾಗ ಅಲ್ಲಿನೇ ಅದನ್ನು ನೆನಿಬಾರ್ದು. ಅದು ಯಾವಾಗ ಕಡಿಮೆ ಆಕತ್ತೆ ಅಂದರೆ ಇಲ್ಲಿದ್ದಾಗ ಅದನ್ನು ನೆನಿಬಾರ್ದು, ಇದನ್ನೇ ನೆನಿಬೇಕು. ಮತ್ತು ಇಲ್ಲಿ ಇದ್ಕೊಂಡು ಅದನ್ನೇ ನೆನ್ಕೊಂಡ್ರೆ ಮತ್ತಟ್ಟು ಹೆಚ್ಚಿಗೆ ಆಕತ್ತೆ. ಮತ್ತದು ಇಲ್ಲಿ ಇದ್ಕೊಂಡು ಅದನ್ನು ನೆನೆದೆ ಅಂದ್ರೆ ಮತ್ತಟ್ಟು ಹೆಚ್ಚಿಗೆ ಆಕತಿ. ಬಿಟ್ಟು ಬಂದ್ನಲ್ಲಪ್ಪ, ಇದನ್ನು ಮಾಡಲಿಲ್ಲ, ಅದನ್ನು ಮಾಡೋದಿತ್ತು, ಇದನ್ನು ಮಾಡೋದಿತ್ತು, ಹಿಂಗೆ ಇಲ್ಲಿ ಕುಂತ್ಕೊಂಡು ವಿಚಾರ ಮಾಡಿದೆ ಅಂದ್ರೆ ಮತ್ತಟ್ಟು ಎಳಿತೈತದ. ಅದಕ್ಕೆ ನಾವು ಇದನ್ನು ಒಲವಿಂದ ಇದ್ರೊಳಗೆ ಕೂಡಿ ಬೆರೆತಿದ್ವು ಆದ್ರೆ ಅದು ಮರಿತೈತಿ. ನಾವು ಇದ್ರ ಜೋಡಿ ಬೆರಿಬೇಕು ಅಂದಾಗ ಅದು ಮರಿತೈತಿ. ನಾವು ಇದ್ರಾಗ ಬೆರ್ಕೊಂತ ಹೋಗೋದು ಒಂದೇ ಕೆಲಸ, ಅದನ್ನು ತಾನೇ ಮರೆಸ್ತದ. ಸಂಸಾರವೆಂಬ ಮಾಯೆಯನ್ನು ತಾನೇ ಮರೆಸ್ತತಿ, ತಾನೇ ಒಂದಿನ ಅಳಿಸಿ ಹಾಕ್ತದೆ. ನಾವು ಇದ್ರ ಜೋಡಿ ಬೆರೆಯೋದಿಲ್ಲ, ಒಲವಿಂದ ಬೆರೆಯೋದಿಲ್ಲ, ಅತ್ಯಂತ ಇಚ್ಛಾದಿಂದ, ಶ್ರದ್ಧಾದಿಂದ, ಭಕ್ತಿ ಭಾವದಿಂದ ಇದ್ರೊಳಗೆ ಬೆರ್ತಿದ್ದಾದ್ರೆ ಸಂಸಾರ ಮಾಯೆ ಏನು ಮಾಡಿತದ? ತನ್ನಿಂತಾನ ಹರಿತದ. ಎಂತೆಂಥ ದೀರ್ಘ ಹರಿಲಾರದಂಥ ಈ ಸಂಸಾರದ ಮಾಯೆ ಅತ್ಯಂತ ಅನನ್ಯವಾದ ಭಕ್ತಿ ಭಾವದಿಂದ ಗುರು ಸಂಘದಲ್ಲಿ ಒಂದಾಗಿಬಿಟ್ಟು ತಾನೇ ಹರಿದು ಹೋಗ್ಬಿಡ್ತದೆ ನಾವು. ಅಷ್ಟು ಸರಳ ಐತಿ ಅದು. ಅದಕ್ಕೆ ಭಕ್ತಿ ಶ್ರೇಷ್ಠ ಸಾಧನ. ಯಾಕಂದ್ರೆ ನಿನಗೆ ಗೊತ್ತಿಲ್ಲಂಗೆ ಈ ಮಾಯಾ ಬಂಧವನ್ನು ಹರಿಸ್ತದೆ. ಭಕ್ತಿ ಯಾಕೆ ಶ್ರೇಷ್ಠ ಆಕತ್ತಂದ್ರೆ ಅನನ್ಯವಾದ ಭಕ್ತಿ ಗೊತ್ತಿಲ್ಲದಂಗೆ ನಿನ್ನಲ್ಲಿದ್ದಂಥ ಈ ಮಾಯಾ, ಈ ಸಂಸಾರದ ಮೇಲಿನ ಮೋಹವನ್ನು ಅಳಿಸಿ ಆಗ್ತದೆ. ಆದರೆ ಅನನ್ಯವಾದ ಭಕ್ತಿ ಭಾವ ಹುಟ್ಟಬೇಕಂದ್ರೆ ಎಲ್ಲೋ ಕೋಟಿಗೊಬ್ಬರಿಗೆ ಭಕ್ತಿ ಭಾವನ ಹಂಗೆ ಹುಟ್ಟೋದಿಲ್ಲ. ಸಂಸಾರದ ಮೇಲಿನ ಮೋಹದಶೆಯಿಂದ ಭಕ್ತಿ ಹುಟ್ಟೋದು ಭಕ್ತಿ ಅಲ್ಲ. ಸಂಸಾರದ ಮೇಲೆ ಮೋಹದಶೆಯಿಂದ ಭಕ್ತಿ ಹುಟ್ಟುತ್ತಲ್ಲ, ಈ ಹೆಂಡತಿಗೆ ಮಾತು ಕೇಳೋಲ್ಲ, ಗಂಡ ಮಾತು ಕೇಳೋಲ್ಲ, ಸಂಸಾರದಾಗ ಏನು ಸರಿ ಇಲ್ಲ, ರೋಗ ರುಜಿಗಳ ಬಾಧೆ ಬಂದಾವು, ಇಂಥರ ದಶೆಯಿಂದ ಇದ್ರ ಬಗ್ಗೆ ಒಲ ಹುಟ್ಟೋದಲ್ಲ ಇದು. ಅದಕ್ಕೆ ಸಂಸಾರದ ಮೇಲಿಂದ ಮೋಹ ಇದ್ರ ಮೇಲೆ ಹುಟ್ಟುತ್ತೆ ಅಂದ್ರೆ ಅದಕ್ಕೆ ಭಕ್ತಿ ಅನಿಸ್ಕೊಳೋದಿಲ್ಲ. ಅದು ಅದರಿಂದ ಪರಿಣಾಮ ಆಗೋದಿಲ್ಲ, ಅದರಿಂದ ಮಾಯಾ ಬಂದು ಅಳಿಯೋದಿಲ್ಲ. ಯಾಕಂದ್ರೆ ನಮ್ಮ ಮೋಹ ಎಲ್ಲೈತಿ? ಮತ್ತು ಸಂಸಾರ ಮೇಲಿನ ಐತಿ. ಅದರ ದಶೆಯಿಂದ ಭಕ್ತಿ ಅಂತೇವೆ ನಾವು. ಮತ್ತು ಅದನ್ನು ಬಿಟ್ಟಿಲ್ಲಲ್ಲ, ಅದನ್ನು ಪೂರ್ಣ ನಿರಾಕರಿಸಿ ಬಿಟ್ಟು ಸದ್ಗುರುನಾಥ ಎಲ್ಲ ನಿನ್ನ ಸಂಘಕ್ಕೆ ಬಿದ್ದೈತಿ, ನಿನ್ನ ಸಾನ್ನಿಧ್ಯಕ್ಕೆ ಬಿದ್ದೇನೆ, ನನ್ನ ಮುಕ್ತಿಯನ್ನು ಒಂದಕ್ಕರಿಸಿಕೊಡಪ್ಪ, ಮತ್ತೊಂದು ಏನು ಬೇಡ. ಈ ಶರೀರ ಹೋಗಲಿ, ಸಂಘ ಹೋಗಲಿ, ಸಂಸಾರದೊಳಗೆ ಏನು ನಾನು ನಂದೈತಿ ಇದೆಲ್ಲ ಹೋಗಲಿ. ಧನ ಕನಕಾದಿಗಳು, ಸಿರಿ ಸಂಪತ್ತು, ಪದವಿ ಪಟ್ಟು, ನಾನು ನಂದು ಅಂತ ಏನೈತಲ್ಲ ಇದನ್ನೆಲ್ಲ ಬಿಟ್ಟು ಬಂದೆ ನಿನ್ನ ಸಂಬಂಧ. ಇದು ಯಾವುದೂ ನನಗೆ ಬೇಕಾಗೇ ಇಲ್ಲ. ನಿನ್ನ ಒಲಮೆ ಒಂದಿದ್ರೆ ಸಾಕು, ನಿನ್ನ ಹರಿಕೆ ಒಂದಿದ್ರೆ ಸಾಕು, ನನ್ನನ್ನು ಮುಕ್ತನನ್ನಾಗಿ ಮಾಡು, ನನ್ನನ್ನು ಈ ಜೀವನದ ಬಂಧನದಿಂದ ಪಾರ ಮಾಡು ಅನ್ನುವಂಥ ಅಭಿಲಾಷೆ ಇಚ್ಛೆಯಿಂದ ಸದ್ಗುರು ಸಂಘಕ್ಕೆ ಬಂದ ಅನನ್ಯವಾದ ಭಕ್ತಿ ಭಾವದಿಂದ ಶರಣಾಗಿದ್ದಾದರೆ ಆ ಮಾಯೆ ಏನು ಮಾಡಿತ್ತು? ಆ ಸಂಸಾರದ ಮಾಯೆ ತಾನೇ ಹರಿದೋಕತ್ತು. ಆದರೆ ಅದನ್ನು ಹರಿದು ಬಿಡುವಂಥ ಸಾಮರ್ಥ್ಯ ನಮಗೆ ಬರಬೇಕಂದ್ರೆ ಸಂಘದಿಂದ ಬರ್ತದೆ. ಸಜ್ಜನರ ಸಂಘ ಏನು ಮಾಡ್ತೈತಿ? ಸುತ್ತಮುತ್ತ ನೋಡಿ ನೋಡಿ ನಮ್ಮಲ್ಲಿ ಅಂಥ ಭಾವವನ್ನು ತುಂಬತೈತಿ. ಆ ಭಾವದಿಂದ ಈ ಬಂಧನ ಅಳಿತೈತಿ ನೋಡು. ಇದನ್ನು ಭಾವಿಸಿಕೊಂಡು ಬಂಧನಕ್ಕೊಳಗಾಗಿ ನಾವು ಈ ಸಂಸಾರ ನಾನು ನಂದು ಅಂತ ಏನು ಭಾವಿಸ್ಕೊಂಡೇವಲ್ಲ, ಇದನ್ನು ಭಾವಿಸ್ಕೊಂಡು ಬಂಧನಕ್ಕೊಳಗಾಗ್ಯಾವ.
ಆ ಭಾವವನ್ನು ಬಿಟ್ಟು ಈ ಭಾವದಲ್ಲಿ ಒಂದಾದಿದ್ದಾದ್ರೆ ಅದು ಭಾವ ಅಳಿತೈತಿ, ಈ ಭಾವ ಉಳಿತೈತಿ. ಆವಾಗ ನೀನು ನಿಶ್ಚಿಂತನಕ್ಕಿ. ಅದಕ್ಕೆ ಇಲ್ಲಿ ಮಾಯಾಸತಿ ಎಂಬ ಮೋಹ ಈ ಭಾವವನ್ನು ಅಳಿಲಾರ್ದ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ ಅವರು. ಮತಿಲಯದ ಏಕಾಂತದೆಡೆ ಸಮನಿಸದೆ. ಮತಿ ಲಯ ಆಗಬೇಕು ಅಂದರೆ ಮನಸ್ಸು ಅನ್ನೋದು ಏನು ಹರಿದಾಡ್ತದಲ್ಲ ಮನಸ್ಸು, ಇದು ಏಕಾಂತದಲ್ಲಿ ಅಂದರೆ ತನ್ನ ನಿಜ ಸ್ವರೂಪದಲ್ಲಿ ಲಯ ಆಗಲಿಲ್ಲ, ಸಮನಿಸಲಿಲ್ಲ ಅಂದ್ರೆ ಮುಕ್ತಿ ಸಾಧ್ಯ ಇಲ್ಲ. ಅದಕ್ಕೆ ಇದನ್ನು ಸತತ ಪ್ರಯತ್ನದಿಂದ ಮುಕ್ತಿ ಪಡೆಯೋಕ್ಕೆ ಸಾಧ್ಯ ಐತಿ. ಆದರೆ ನಾವು ಸತತ ಪ್ರಯತ್ನ ಮಾಡೋದಿಲ್ಲ. ಈ ಮತಿ ಲಯ ಆಗಬೇಕಲ್ಲ. ಮತಿ ಏನು ಮಾಡ್ತೈತಿ, ಮತ್ತೆ ವಿಷಯಾದಿಗಳಲ್ಲಿ ಲಯ ಆಕತ್ತಿದೆ, ಮತ್ತು ವಿಷಯಾದಿಗಳಲ್ಲಿ ಹುಡುಕ್ತೈತಿ. ಒಂದು ಅರೇಕ್ಷಣ ಬಿಟ್ಟರು ನೀನು ಮತ್ತೆ ವಿಷಯಾದಿಗಳಲ್ಲಿ ಹುಡುಕ್ತೈತಿ, ವಿಷಯ ಸಂಗ್ರಹ ಹುಡುಕ್ತೈತಿ. ಅದಕ್ಕೆ ಇದರಿಂದ ನೀ ಬಿಡುಗಡೆ ಆಗು ಅಂತ ಹೇಳ್ತಾರೆ. ಸಂಸ್ಕೃತಿ ದುಃಖದ ಆತಂಕ ಒಡಗದೆ. ಈ ಸಂಸಾರ ಸರಿ ಪ್ರಪಂಚದ ದುಃಖ, ಇದ್ರ ಮೇಲೆ ಮೋಹದಿಂದ ದುಃಖ ಉಂಟಾಕತಿ. ಅದು ಅಡಗಲಿಲ್ಲ ಅಂದ್ರೆ ನೀನು ಎಂದಿನಂತೆ ಮತ್ತೆ ಇದರೊಳಗೆ ಸುಖ ದುಃಖದ ಭಾವ ಹುಟ್ಟಾಕವು. ನೀನು ಮತ್ತೆ ಯಥಾ ಪ್ರಕಾರ ಹೋಗ್ತೈತಿ. ಜೀವನ ಬದಲಾವಣೆ ಇಲ್ಲ. ಬದಲಾವಣೆ ಆಗಬೇಕಾಯ್ತಂದ್ರೆ ಸಜ್ಜನರ ಸಂಘದಿಂದ ಸತತ ಚಿಂತನೆಯಿಂದ ಬದಲಾವಣೆ ಆಕೈತಿ. ಅದಕ್ಕೆ ಆ ಭಾವವನ್ನು, ಈ ಸಂಸಾರ ನಾನು ನಂದು ಅನ್ನೋ ಅಂಥ ಭಾವ ಏನು ಮಮಕಾರ ಏನಂತ ಮುಕ್ಕೊಂಡು ಕೂತಲ್ಲ, ಈ ಭಾವದಿಂದ ಹೊರಗೆ ಬರೋದು ಭಾಳ ಕಠಿಣ ಐತಿ. ಅದಕ್ಕೆ ಗುರು ಸಾನ್ನಿಧ್ಯ, ಗುರು ಸಂಘ, ಅತ್ಯಂತ ಭಕ್ತಿ ಭಾವ, ಇದರಿಂದ ಮಾತ್ರ ಇದು ಸರಳ ಅನಿಸ್ಕೊತೈತಿ. ಅದಕ್ಕೆ ಭಕ್ತಿ ಇಲ್ಲ ಅಂದರೆ ಸಾಧ್ಯ ಇಲ್ಲ. ಅನನ್ಯವಾದ ಭಕ್ತಿ ಭಾವ ಇದ್ದಂದ್ರೆ ಇದು ಸಿದ್ಧಿಸ್ತೈತಿ, ಇದು ಸಾಧ್ಯ ಐತಿ. ಭಕ್ತಿ ಭಾವ ಇಲ್ಲದವಾಗ ಇದು ಸಿದ್ಧಿಸೋದಿಲ್ಲ, ಇದು ಸಾಧ್ಯ ಇಲ್ಲ. ಅದಕ್ಕೆ ಸತತ ಚಿಂತನೆ ಮಾಡಿಕೊಂಡು ಅಂತರಂಗದಲ್ಲಿ ಸಜ್ಜನರ ಸಂಘದಲ್ಲಿ ಒಲವು ಹುಟ್ಟಿಸ್ಕೊಂಡು ಆ ಸಜ್ಜನರ ಸಂಘದ ಉಳ್ಕೊಂತ ಅನನ್ಯವಾದ ಭಕ್ತಿ ಭಾವವನ್ನು ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೋದು. ಅಂತಕ್ಕಂಥದ್ದು ಹೆಂಗೆ ಭಾವ ಅದು ಗಟ್ಟಿ ಹಾಕೋಂತ ಬರ್ಬೇಕಂದ್ರೆ ಸರ್ವವನ್ನು ಸಮರ್ಪಣೆ ಮಾಡುವಂಥ ಭಾವ ಅಂತಕ್ಕಂಥ ಹೊಟ್ಟಬೇಕು. ಏನು ನಾನು ಇನ್ನೊಂದು ಅಂತ ಏನು ಸರ್ವಸ್ವ ಅಂತ ಹಿಡ್ಕೊಂಡು ಕುಂತೇವಲ್ಲ, ಇದನ್ನೆಲ್ಲ ಸಮರ್ಪಣೆ ಮಾಡುವಂಥ ಭಾವ ಅಂತಕ್ಕಂಥ ಹುಟ್ಟಬೇಕು. ಆವಾಗ ಮಾತ್ರ ಇದು ಸಿದ್ಧಿಸ್ತದೆ. ಹೊರ ಗುಣದೊಳಗಾಡಿ ಮೆರೆಯಿದೆ. ಒಳ್ಳೆಯ ಗುಣಗಳನ್ನು, ಶ್ರೇಷ್ಠ ಗುಣಗಳನ್ನು ಆಡಿ ಅದರೊಳಗೆ ಮೆರಿಲಾರ್ದ, ಅದರೊಳಗೆ ಉಳಿಲಾರ್ದ, ಅವನು ಹೊಂದಲಾರ್ದ ಹೆಂಗೆ ಮುಕ್ತಿ ಸಾಧ್ಯ ಐತಪ್ಪ? ಹೀನ ವೃತ್ತಿಗಳು, ಹೀನ ವಿಚಾರಗಳು, ಹೀನ ಕರ್ಮಗಳು ನಮ್ಮಲ್ಲಿ ಪ್ರವೃತ್ತಿ ಅದು ಬೆಳೆದು ಬಿಟ್ಟಿರ್ತೈತಿ. ಆ ಪ್ರವೃತ್ತಿಯಿಂದ ಹೊರಗೆ ಬರಬೇಕಲ್ಲ. ಏನಾಗತ್ತೆ ಅಂದ್ರೆ ವ್ಯವಹಾರವನ್ನು ಮಾಡ್ತಾ 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 ಸಂಸಾರಿಕ ಜೀವನದೊಳಗೆ ನಾವು ಸುತ್ತಮುತ್ತ ನೋಡಿ 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 ಇದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಎಲ್ಲ ಜಗತ್ತು ಹೆಂಗೆ ಹೇಳತ್ತಂದ್ರೆ ಈ ವಿಷಯಾದಿಗಳನ್ನು ನಾನು ನಂದು ಅಂತ ಬಡದಾಡಿ ಬೆನ್ನು ಹತ್ತೈತಿ. ನಾವು ಅಂಥ ಸಂಘದಾಗಿದ್ದಾಗ ಮೋಹ ಇದ್ರ ಮೇಲಿಂದನೇ ಇರ್ತದೆ. ಅದಕ್ಕೆ ಹೊರಗುಣಗಳನ್ನು ನಾವು ಅಳವಡಿಸ್ಕೋಬೇಕು. ಹೊರಗುಣಗಳು ಎಲ್ಲಿರ್ತಾವೆ? ಸಜ್ಜನರಲ್ಲಿರ್ತಾವೆ. ನಾವು ದುರ್ಜನರ ಸಂಘ ಮಾಡ್ಕೊಂಡು ಹೊರಗುಣಗಳು ಬರಬೇಕು, ಶ್ರೇಷ್ಠವಾದ ಗುಣಗಳು ನಮ್ದು ಆಗಬೇಕು ಅಂದ್ರೆ ಸಣ್ಣ ಸಣ್ಣ ವಿಷಯ, ಕ್ಷುಲ್ಲಕ ವಿಷಯಕ್ಕಾಗಿ ಕಾಮ ಕ್ರೋಧಾದಿಗಳು ಹುಟ್ಟುತ್ತಾವೆ, ಲೋಭ ಮೋಹ ಮದ ಮತ್ಸರಾದಿಗಳು ಹುಟ್ಟುತ್ತಾವೆ. ದೊಡ್ಡವ್ರು ಯಾರು ಜಗತ್ತಿನಾಗ? ಅತ್ಯಂತ ಸಿರಿವಂತ ದೊಡ್ಡವನು, ಅತ್ಯಂತ ಬುದ್ಧಿವಂತ ದೊಡ್ಡವನು ಯಾರು? ಯಾವನಂತಲೂ ಹೊರಗುಣಗಳಿರ್ತಾವ, ಅವನು ದೊಡ್ಡವ. ತ್ಯಾಗ ಮನೋಭಾವ, ಕರುಣೆ, ಸತ್ಯ, ಅಹಿಂಸೆ, ಅಚ್ಚಯ, ಬ್ರಹ್ಮಚರ್ಯ, ಅಪರಿಗ್ರಹವತ್ತಿ, ಏನು ಯಮನಿಮಾದಿಗಳನ್ನ ಹೇಳ್ತಾರಲ್ಲ, ಅವು ಇರಲಾರ್ದ ಮನುಷ್ಯ ಶ್ರೇಷ್ಠ ಅನಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೊದಲನೇದು ಯಮ ನಿಯಮಾದಿಗಳನ್ನ ಹೇಳಿದ. ಅಷ್ಟಾಂಗ ಯೋಗದಾಗ ಮೊದಲು ಬರುವ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಕಡಿಕ ಧ್ಯಾನ, ಧಾರಣ, ಸಮಾಧಿ. ಮೊದಲಕ್ಕೆ ಯಮ ನಿಯಮಗಳನ್ನು ಹೇಳ್ಯಾರ. ಸತ್ಯ, ಹಿಂಸೆ, ಅಚ್ಚಯ, ಬ್ರಹ್ಮಚರ್ಯ ಇವನು ಹೇಳ್ಯಾರ ಮೊದಲೇದ್ದು ಯಮಗಳನ್ನು, ನಿಯಮಗಳನ್ನು. ಇವನು ಆಚರಣೆ ತರಲಾರದ ಇವ ಹೊರಗುಣಗಳಂದ್ರೆ ಮತ್ತೊಂದು ಏನಿಲ್ಲ. ಇಂಥ ಹೊರಗುಣಗಳನ್ನು ನಾವು ಹೊಂದಲಾರ್ದ, ಯಮನಿಯಮಾದಿಗಳನ್ನು ಆಚರಣೆ ಮಾಡಲಾರ್ದ ಎಷ್ಟಿದ್ರೂ ಶ್ರೇಷ್ಠತೆ ಬರೋದಿಲ್ಲ. ಕನಿಷ್ಠ ಭಾವನೆ ಬರ್ತದೆ. ಮತ್ತು ನಾನು ನಂದೊಂದು ಸಣ್ಣ ಸಣ್ಣ ವಿಷಯಗಳನ್ನು ಹಿಡ್ಕೊತಾನೆ. ಅದರ ಮೋಹದ ದಶೆಯಿಂದ ಇನ್ನೊಬ್ರಿಗೆ ಮೋಸ ಮಾಡ್ತಾನೆ, ಇನ್ನೊಬ್ರಿಗೆ ಸುಳ್ಳು ಹೇಳ್ತಾನೆ, ಇನ್ನೊಬ್ರಿಗೆ ವಂಚನೆ ಮಾಡ್ತಾನೆ, ಇನ್ನೊಬ್ರ ಮೇಲೆ ಸಿಟ್ಟು ಮಾಡ್ಕೊತಾನೆ, ಇನ್ನೊಬ್ರಿಗೆ ದ್ವೇಷಿಸ್ತಾನೆ, ಇನ್ನೊಬ್ರು ನೋಡಿ ಅಸೂಯೆ ಪಡ್ತಾನೆ. ಇವೆಲ್ಲ ಬಂದುಬಿಡ್ತಾವೆ. ಯಾಕಂದ್ರೆ ಅವನಲ್ಲಿ ಉನ್ನತವಾದ ಗುಣಗಳೇ ಇಲ್ಲ. ಕ್ಷುಲ್ಲಕ ವಿಷಯಕ್ಕಾಗಿ ಸಣ್ಣ ವಿಚಾರ, ಏನು ಸಣ್ಣ ಮನುಷ್ಯ ಅದನಪ್ಪ ಅಂತೇವೆ ನೋಡಿ. ದೊಡ್ಡವಿರ್ತಾನೆ, ಸಣ್ಣ ಗುಣಗಳಿರ್ತಾವೆ.
ಅಂದ್ರೆ ಅರ್ಥಾರ್ಥ ಏನಪ್ಪ ಅಂದ್ರೆ ಯಮ ನಿಯಮಾದಿಗಳ ಅನುಷ್ಠಾನ ಆಗಿಲ್ಲ ಅದಂತೆ, ಆಚರಣೆ ಬಂದಿಲ್ಲ ಅಂತ. ಬರೀ ಸಿರಿ ಸಂಪತ್ತಿದ್ರೆ ದೊಡ್ಡವಲ್ಲ, ಪದವಿ ಪಟ್ಟುಗಳಿಂದ ದೊಡ್ಡವನಾಗುವುದಿಲ್ಲ, ಗುಣಗಣಗಳಿಂದ ದೊಡ್ಡವನಾಗ್ತಾನೆ. ಅದಕ್ಕೆ ವರ ಗುಣಗಳನ್ನು ಹೊಂದಲಾರದ, ಶ್ರೇಷ್ಠವಾದಂಥ ಗುಣಗಳನ್ನು ಹೊಂದಲಾರದ ಅವನು ಹೆಂಗೆ ದೊಡ್ಡವಾಗ ಸಾಧ್ಯ ಐತಿ? ಶ್ರೇಷ್ಠತೆ ಯಾವಾಗ ಬರ್ತೈತಿ? ಯಾರ ಅಂತಃಕರಣ ಸ್ವಚ್ಛ ಇರ್ತೈತಿ ಅವನ ಶ್ರೇಷ್ಠ. ಯಾಕಂದ್ರೆ ಅನನ್ಯವಾದ ಆನಂದದ ಭಾವ ಇರ್ತೈತೆ ಅವನ ಹತ್ರ. ಕಳ್ಳನ ಜೀವ ಹುಡುಗ ಅಂತಾರಲ್ಲ, ಯಾರ ಅಂತಃಕರಣದೊಳಗೆ ಕಲ್ಮಶ ದೋಷಗಳು ಹೆಚ್ಚಿಗೆ ಇರ್ತಾವೆ, ಆ ದೋಷಗಳು ಅವನನ್ನು ಕಾಡ್ತಾವೆ. ಅವನು ತಿಳ್ಕೊಂಡು ತನ್ನ ಭಾಳ ಚತುರ್ಮತಿ, ಭಾಳ ಬುದ್ಧಿವಂತ ಅಂತ ತಿಳ್ಕೊಂಡು, ಭಾಳ ಶ್ರೀಮಂತ ಅಂತ ತಿಳ್ಕೊಂಡು ಹೆಂಗಾರ ಮಾಡಿದರೆ ಅದು ಪರಿಣಾಮ ಭಾಳ ದುಷ್ಪರಿಣಾಮ ಆಕೈತಿ. ಯಾಕಂದ್ರೆ ಈ ಸಂಸಾರವನ್ನು ನೆಚ್ಕೊಂಡು ಕುಂತು ನೀನು ಏನರ ಈ ಸಂಸಾರ ಸಿರಿ ಸಂಪತ್ತನ್ನು, ಪದವಿಗಳನ್ನು ಇವನು ನೆಚ್ಕೊಂಡು ಕುಂತು ನೀ ಹೆಂಗಾರ ಮಾಡಿದೆ ಅಂದ್ರೆ ಅದರ ಪರಿಣಾಮ ಅಘೋರವಾಗಿರ್ತೈತಿ. ಯಾಕಂದ್ರೆ ಅಂತ್ಯಕಾಲದಾಗ ದುಃಖ ಆಕಿ, ವ್ಯಥೆ ಪಡಲ್ತಿ, ಬಳಲ್ತಿ, ಏನಪ್ಪ ಇದು ಹಿಂಗ್ಯಾಕಾಯ್ತು ಅಂತ ಇದನ್ನು ಮಾಡ್ಬೇಕಾಗೈತಿ. ಅದಕ್ಕೆ ಇವನು ಒಳ್ಳೆಯ ಗುಣಗಳನ್ನು ಒಂದೊಂದು ಹೀನ ವೃತ್ತಿಗಳು ಜನ್ಮಾಂತರ ಸಂಸ್ಕಾರದಿಂದ ಬಂದಿರ್ತಾವೆ, ಇಲ್ಲ ಅಂತಲ್ಲ. ಅದನ್ನು ಕಳ್ಕೊಳಕ್ಕೆ ಇದೊಂದು ಮನುಷ್ಯ ಜೀವನ, ಅದನ್ನು ಕಳ್ಕೊಳಕ್ಕೆ ಬಂದಿದ್ದು. ಅವು ಬಂದಾವಂತ ಚಿಂತೆ ಮಾಡಬೇಡ, ನನ್ನಲ್ಲಿ ಯಾಕಿಂತ ಗುಣ ಬಂತೆ ಅಂತ ಚಿಂತೆ ಮಾಡಬೇಡ, ಅದನ್ನು ಏನು ಮಾಡಿ ಕಳ್ಕೊಳ್ಳಿ ಅಂತ ವಿಚಾರ ಮಾಡು. ಅಂದ್ರೆ ಯಾವಾಗಲೂ ಜಾಗರಾಗಿರ್ಬೇಕು, ಯಾವಾಗಲೂ ಎಚ್ಚರವಾಗಿದ್ವಿ ಅಂದ್ರೆ ಅವಾಗ ನುಸುಳ್ತಿರ್ತಾವೆ. 1 ಸಲ 2 ಸಲ 3 ಸಲ ಅದಕ್ಕೆ ವಿವೇಕದಿಂದ ಚಿಂತನೆಗೊಳಗಾದೆ ಅಂದ್ರೆ ಆ ದುರ್ಗುಣಗಳು ದೂರ ಆಕ್ಕಾವ. ಅದಕ್ಕೆ ಅವ್ರು ಹೇಳ್ತಾರೆ, ಅಂಥ ಗುಣಗಳು ಇಲ್ಲಲಾರದ ಹೆಂಗೆ ಸಾಧ್ಯ ಐತಿ ಮುಕ್ತಿ ಸುಖವನ್ನು ಪಡೆಯೋದು ಅಷ್ಟು ಸರಳ ಇರೋದು ಮಾತು. ಸಂಸಾರದೊಳಗೆ ವಿಷಯಾದಿಗಳಲ್ಲಿ ಸುಖ ಹೊಂದ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ, ಆ ವಿಷಯಗಳಲ್ಲಿ ಸುಖ ಇಲ್ಲ. ಮನಸ್ಸು ನಿಂತಾಗ ಸುಖ ಐತಿ, ಆದರೂ ಆ ಮನಸ್ಸು ನಿಲ್ಲಿಸೋಕೆ ಆಗೋದಿಲ್ಲ ಅಂತ ವಿಷಯಗಳನ್ನ ಉಪಯೋಗ ಮಾಡ್ಕೊತೀವಿ. ಸುಕೃತದ ಕರಚಲು ವಿಷಯ ಇದೆ. ಅತ್ಯಂತ ಮುಖ್ಯವಾದದ್ದು ಏನಪ್ಪ ಅಂದರೆ ಪುಣ್ಯ. ಮೊದಲು ಮಾಡಿದಂಥ ಪುಣ್ಯದ ಫಲ ಒದಗಿ ಬರಲಾರ್ದ ಮುಕ್ತಿ ಸಮನಿಸೋದು ಅಂತ. ಪುಣ್ಯದ ಬಲನೂ ಜೋರು ಇರಬೇಕು. ಪುಣ್ಯದ ಬಲ ಜೋರಿದ್ದಾಗ ಗುರು ಸಿಗ್ತಾನೆ, ಪುಣ್ಯದ ಬಲ ಜೋರಿದ್ದಾಗ ಸತ್ಸಂಗ ಸಿಗ್ತೈತಿ, ಪುಣ್ಯದ ಬಲ ಜೋರಿದ್ದಾಗ ಸದ್ವಿಚಾರಗಳು ಬರ್ತಾವೆ ಅಂತಕ್ಕಂಥದ್ದು. ಇಲ್ಲಾಂದ್ರೆ ಹೀನ ವಿಚಾರಗಳು ಬರ್ತಾವೆ, ಹೀನ ಸಂಘ ಆ ಕಡೆ ಮನಸ್ಸು ಎಳಿತೈತಿ. ಯಾರಿಗೆ ಪುಣ್ಯದ ಬಲ ಇರೋದಿಲ್ಲ, ಮನಸ್ಸಿನ ಕಡೆ ಇಳಿಯೋದಿಲ್ಲ, ಸದ್ವಿಚಾರದ ಕಡೆ, ಸಚ್ಚಿಂತನೆ ಕಡೆ, ಸಜ್ಜನರ ಸಂಘದ ಕಡೆ ಒಲವ ಹುಟ್ಟೋದಿಲ್ಲ. ಆವಾಗ ಮುಕ್ತಿ ಎಲ್ಲಿದ್ದ ಮುಕ್ತಿ ಮತ್ತೆ ದೂರ ಹಾಕುವಂತ ಮಾಡ್ತೀವಿ. ಅದಕ್ಕೆ ಮನುಷ್ಯ ಜನ್ಮ ಬಂದನು ಸುಕೃತ ಒದಗಿ ಬರಲಿಲ್ಲ ಅಂದ್ರೆ, ಹಿಂದೆ ಮಾಡಿದಂಥ ಪುಣ್ಯದ ಫಲ ಸರಿಯಾದ ಸಮಯಕ್ಕೆ ಒದಗಿ ಬರಲಿಲ್ಲ ಅಂದ್ರೆ ಜೀವನ ಹಂಗೆ ಹೋಗಿಬಿಟ್ಟಿರ್ತೈತಿ. ಸಂಘ ಉತ್ತಮರ ಸಂಘ ಸಿಗುವುದಿಲ್ಲ, ಮತ್ತು ದುರ್ಜನರ ಸಂಘ ಸಿಗ್ತೈತಿ. ದುಷ್ವಿಚಾರ ದುಶ್ಚಿಂತನೆಗಳನ್ನು ಮಾಡ್ಕೊಂತ ಸಂಘಿದ್ರು ಆ ಸಂಘದ ಕಡೆ ಒಲವು ಹುಟ್ಟೋದಿಲ್ಲ, ಆ ಕಡೆ ಹೋಗ್ಬೇಕು ಅನ್ನಿಸೋದಿಲ್ಲ. ಮತ್ತು ಸಂಸಾರದೊಳಗೆ ಅದರ ಚಿಂತೆ ಒಳಗೆ ಅದರೊಳಗೆ ಮುಗಿಬಿಡ್ತಾನೆ. ಸಂಘ ಇದ್ರ ಮಹತ್ವನ ಗೊತ್ತಾಗೋದಿಲ್ಲ. ಮಹತ್ವ ಗೊತ್ತಾಗಬೇಕಂದ್ರೆ ಆ ಸುಕೃತದ ಬಲ ಜೋರ ಆದಾಗ ಅಂತಕ್ಕಂಥದ್ದು ಅಂತ ವಿಚಾರ ಬರ್ತಾವೆ. ಈ ಸಂಘ ಉತ್ತಮವಾದದ್ದು, ಮನುಷ್ಯ ಜನ್ಮದ ಪಾರ ಹಾಕ ಬಂದೈತಿ, ಇದು ನನಗೇನೋ ಅನುಕೂಲಕ್ಕೆ ಬಂದ ತಿಳ್ಕೊಂಡು ಅವ್ನು ಗಪ್ಪನ ಹಿಡ್ಕೊಂಡ್ಬಿಡ್ತಾನೆ. ಇದ್ರ ಮಹತ್ವನ ಗೊತ್ತಾಗೋದಿಲ್ಲ ಇಲ್ಲಿಕ್ಕಂದ್ರೆ. ಅದಕ್ಕೆ ಯಾವ ಜನ್ಮದ ಪುಣ್ಯನ ಏನೋ ಸಂಘ ಸಿಕ್ಕೈತಿ, ಇದು ಸಿಕ್ಕೈತಿ, ನಮ್ಮದು ಸುಕೃತ ಐತೆ ಅಂತ ತಿಳ್ಕೊಬೇಕು. ನಾವು ಇಲ್ಲಿ ಸಂಘದಾಗ ಬಂದು ಕುಂತೀವಿ ಅಂದರೆ ಏನೋ ಸುಕೃತ ಪುಣ್ಯ ಐತಿಪ್ಪ ನಮ್ಮದು. ಏನೋ ಒಂದು ನೆಪದಿಂದ ಬಂದು ಇಲ್ಲಿ ಸೇರೇವು ಅಂದ್ರೆ ಏನೋ ಒಂದು ಸುಕೃತ ಫಲ ಆಯ್ತಪ್ಪ ನಮ್ಮದು. ಆ ಸುಕೃತದಿಂದನೇ ಹಿಂಗಾಯ್ತು ನನಗೆ ಇಲ್ಲಿ ಬಂದು ಕುಂದ್ರಾಕ ಹಚ್ಚೈತವೆ. ಆ ಸುಕೃತ ಬಲ ಇರ್ಲಿಕ್ಕಂದ್ರೆ ಇಲ್ಲಿ ಬಂದು ಕುಂದ್ರಾಕ ಹಚ್ಚೋದಿಲ್ಲ ಅದು. ಮತ್ತು ಸಂಸಾರದೊಳಗೆ ಅಲ್ಲೇ ಚಿಂತೆ ಒಳಗೆ ಮುಗಿಸ್ತೈತಿ. ಆ ಬಾಳೆದಾಗ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಬರೀ ಇದನ್ನು ಗಿಣಕಿ ಹಾಕ್ತೈತಿ, ಇದನ್ನು ಲೆಕ್ಕ ಮಾಡಕ್ಕೆ ಹಸ್ತೈತಿ. ಇಲ್ಲಿ ಬಂದು ಕುಂತೀಪ ಈ ವಿಚಾರದೊಳಗೆ ಏನೋ ಸಮಯ ಕಳೆದಿ ಅಂದ್ರೆ ಸುಕೃತದ ಬಲ ಜೋರು ಐತೆ ಅಂತಲೂ ತಿಳ್ಕೊಂಡು. ಸುಕೃತ ಇಲ್ಲ ಅಂದ್ರೆ, ಹಿಂದೆ ಮಾಡಿದಂಥ ಪುಣ್ಯದ ಬಲ ಜೋರು ಇರಲಿಲ್ಲ ಅಂದ್ರೆ ಇದು ಸಾಧ್ಯನೇ ಇಲ್ಲ. ನಾವು ಸುಕೃತ ಪುಣ್ಯದ ಬಲ ಜೋರು ಐತಿರ್ತೀರಿ, ಇಲ್ಲಿ ಬಂದು ಕುಂತೇನೆ, ತಿನ್ನಾಕಿಲ್ಲ, ಉಣ್ಣಾಕಿಲ್ಲ, ಉಡಾಕಿಲ್ಲ, ಇರೋದಿಲ್ಲ. ಅದು ಪುಣ್ಯದ ಬಲ ಜೋರಿಲ್ಲ, ಅದು ಪಡ್ಕೊಂಡ್ರು ಅದು ಮತ್ತೆ ಇಲ್ಲೇ ಹುಟ್ಟೋಕೆ ಇದೈತಲ್ಲ, ಇದು ನಿನಗೆ ಬಹುಬಂಧನದಿಂದ ಪಾರು ಮಾಡುವಂಥದ್ದು. ಇದು ಸಿಕ್ಕಿದ್ದರೆ ಸುಕೃತ ಅದು. ಅದಕ್ಕೆ ಸುಕೃತ ಫಲ ಜೋರಿದ್ದರೆ ಮಾತ್ರ ಸಿಗ್ತೈತಿ. ಅದು ಪುಣ್ಯ ಉಳ್ಕಿದ್ದು ಏನದಾವು ಭೋಗ ಭಾಗ್ಯಗಳು ಅಷ್ಟಾವು.
ಉಂಡು ಮತ್ತೆ ತೀರಿಸ್ಕೊಂಡು ಹೋಗಿಬಿಡೋದು ಅವನು. ಆ ಫಲ ಮುಂದೆ ಒದಗಿ ಬರೋದಿಲ್ಲ. ಅದು ಫಲ ಮುಗಿದು ಹೋಯ್ತು ಅಲ್ಲಿಗೆ. ಉಂಡು ಹುಟ್ಟಿ ತೊಟ್ಟಿ ನೀವು ಮಾಡಿದಂಥ ಪುಣ್ಯದ ಫಲ ಕರಿಗೆ ಹೋಯ್ತು ಅಲ್ಲಿ. ಸುಕೃತ ಪುಣ್ಯ ಬಲ ಜೋರು ಆದಾಗ ಉಣ್ಣುದು ಉಡುದು ಅದಕ್ಕೆ ಒದಗಿ ಬರಲಾರ್ದ ಅಂತ ಹೇಳ್ತಾರೆ ಅವರು. ನೀವು ಹಿಂದೆ ಮಾಡಿದ ಪುಣ್ಯದ ಬಲ ಒದಗಿ ಹೆಂಗೆ ಬರ್ಬೇಕಂದ್ರೆ ಈ ರೂಪದಾಗ ಬಂದ್ರೆ ಅಷ್ಟೇ ಶ್ರೇಷ್ಠ. ನೀವು ಸಿರಿ ಸಂಪತ್ತು ಬಂತು, ಪದವಿ ಪಟ್ಟುಗಳು ಸಿಕ್ಕು ತೊಗೊಂಡು ಏನು ಮಾಡೋದು ಅವನು? ಮತ್ತು ಅದ್ರಾಗ ಮೆರೆದಿ ಅದ್ರಾಗ ಹೋದಿ, ಇದಕ್ಕೆ ಬಂದು ಹಚ್ಬೇಕು ನಮಗೆ ಫಲ. ಯಾಕೆ ಇಲ್ಲಿ ಬಂದು ಹಚ್ಚಿದಾಗ ಅದು ಶ್ರೇಷ್ಠ ಅನಿಸ್ಕೊಂತದೆ. ಅದು ಪುಣ್ಯದ ಫಲನೂ ಶ್ರೇಷ್ಠ ಅನಿಸ್ಕೋಬೇಕಂದ್ರೆ ಅದು ಸಜ್ಜನರ ಸಂಘಕ್ಕೆ ಓದಿ ಹಚ್ಬೇಕು, ನಮ್ಮನ್ನು ಸಚ್ಚಿಂತನೆಗೆ ಓದಿ ಹಚ್ಚಬೇಕು, ಆ ಸದ್ವಿಚಾರಗಳನ್ನು ತಿಳ್ಕೊಳಕ್ಕೆ ಹಚ್ಬೇಕು, ಮತ್ತು ಜೀವನದೊಳಗೆ ಹಂಗೆ ನಡೆಯಕ್ಕೆ ಹಚ್ಬೇಕು ನಮಗೆ. ಅದಕ್ಕೆ ಪುಣ್ಯ ಮಾಡಿದ್ರೆ ಅಂಥ ಪುಣ್ಯ ಮಾಡಬೇಕು. ಅದಕ್ಕೆ ದಾನ ಧರ್ಮ ಆದಿಗಳನ್ನು ಮಾಡುವಾಗೂ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೂ ಇದು ನಿರ್ಧಾರ ಆಗಿರ್ತದೆ. ತೋರ್ಕಿ ದಾನ ಮಾಡಿದ್ರೆ ಪುಣ್ಯ ಒದಗಿಬಿಡೋದಿಲ್ಲ. ಇನ್ನೊಬ್ರಿಗೆ ತೋರ್ಸಕ್ಕೆ, ಇನ್ನೊಬ್ರಿಗೆ ಇದನ್ನು ಮಾಡೋಕ್ಕೆ, ಜಗತ್ತಿನ ಮುಂದೆ ಹೋಗೋದು ಅನ್ಕೊಳಕ್ಕೆ. ಅದಕ್ಕಲ್ಲ, ಸದ್ಭಾವದಿಂದ ಇನ್ನೊಬ್ಬನ ಜೀವಿಗೆ ದುಃಖ ಇರ್ಲಂಗೆ, ಇನ್ನೊಂದು ಜೀವಿಗೆ ತೊಂದರೆ ಆದಾಗ, ಇನ್ನೊಂದು ಜೀವಿಗೆ ಕಷ್ಟದಾಗಿದ್ದಾಗ ಯಾರಿಗೂ ನೋಡಲ್ಲಂಗೆ ಸಹಾಯ ಮಾಡೋದು ಅಂತ ಅದು ಸುಕೃತ ಬರ್ತೈತಿ. ಆ ಪುಣ್ಯಬಲ, ಅಂಥ ಪುಣ್ಯಬಲ ಒದಗಿ ಬಂದಾಗ ಇಂಥ ಸಂಘ ಸಿಗ್ತೈತಿ. ಅದಕ್ಕೆ ಅಂಥ ಅಂತಃಕರಣ ರೂಪುಗೊಳ್ಬೇಕಂದ್ರೆ, ಅಂಥ ಸಂಘ ಸಿಗಬೇಕಂದ್ರೆ ಸುಕೃತ ಬಲ ಜೋರಿದ್ರೆ ಮಾತ್ರ ಸಿಗ್ತದೆ ಅಂತ ಹೇಳ್ತಾರೆ. ಮನುಗಳ ಸರಸಲ್ಲಾಪವಿಲ್ಲದೆ ಖುಷಿಯಾದಿಗಳ ಮನಸ್ಸಿನ ಹೇಳ್ತಾವಲ್ಲ, ಇದು ಸರಸಲ್ಲಾಪ ಇಲ್ಲದನ ಈ ಆತ್ಮವಿಚಾರ ಚಿಂತನೆಯಲ್ಲೇ ಮುಳುಗಬೇಕು ಮನಸ್ಸು. ಅಂದಾಗ ಮಾತ್ರ ಸಿದ್ಧಿಸ್ತದೆ ಅಂತ ಹೇಳ್ತಾರೆ. ವಿವೇಕದ ಸನ್ನೆವರಿಸಿ ನೋಡದೆ ಮತ್ತು ಈ ಪರಮುಕ್ತಿ ಸುಖವನ್ನು ನೀವು ಹೊಂದಬೇಕಾಯ್ತು, ಜೀವನ ಮುಕ್ತ ನೀವು ಆಗಬೇಕಾಯ್ತು ಅಂದರೆ ವಿವೇಕವೆಂಬ ಸನ್ನೆ ಸಾಧನ. ವಿವೇಕವೆಂಬ ಸನ್ನೆ ಅಂದರೆ ಎಂಥ ಕಠಿಣವಾದದ್ದನ್ನು ಸರಳ ಮಾಡ್ತೈತೆ ವಿವೇಕ ಇತ್ತಂದ್ರೆ. ವಿವೇಕ ಇರಲಿಲ್ಲ ಅಂದ್ರೆ ಈ ಸಂಸಾರನ ಭಾಳ ಕಠಿಣ ಆಕೈತಿ. ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನು ತಿಳ್ಕೊಳೋದಂತೆ ದೂರದ ಮಾತು. ಸನ್ನೆ ಅಂದರೆ ಎಂಥ ಕಠಿಣ ಇದ್ದದನ್ನು ಸರಳ ಮಾಡುವಂಥದ್ದು. ಒಂದು ಸಣ್ಣ ಉಪಾಯ, ದೊಡ್ಡ ಕಲ್ಲು ಎಬ್ಸ್ಬೇಕಾದ್ರೆ ಒಂದು ಹಾರಿಗೆ ಸಣ್ಣ ಕಲ್ಲು ಇಡ್ತೀವಲ್ಲ, ಸಣ್ಣ ಕಲ್ಲು ಇಟ್ಟು ಮೀಟಿದಾಗ ದೊಡ್ಡ ಕಲ್ಲು ಬೇಕಂತ ದೊಡ್ಡ ಕಲ್ಲು ಇರಲಿ. ಅದು ಆ ಸಣ್ಣ ಕಲ್ಲು ಸಣ್ಣ ಇಡಲಿಲ್ಲ ಅಂದ್ರೆ ದೊಡ್ಡ ಕಲ್ಲು ಎಬ್ಸೋಕೆ ಆಗೋದಿಲ್ಲ, ಹಾರಿ ಐತೀನಿ ಅಂತೇಳಿ. ಹಂಗೆ ವಿವೇಕ ಎಂಬ ಸಣ್ಣ ಇದು. ಜಗತ್ತು ಇಷ್ಟೊಂದು ಬ್ರಹ್ಮಾಂಡ ಇಷ್ಟೊಂದು ನಮಗೆ ವಿಶಾಲವಾಗೈತಿ, ಇಷ್ಟೊಂದು ಗೋಚರವೈತಿ, ಇಷ್ಟೊಂದು ಮಾಯ ಆವರಿಸ್ಕೊಂಡೆ ತಂದರೂ ಸಂತಕ್ಕೆ ಆ ವಿವೇಕ ಎಂಬುದು ಸಣ್ಣ ಇತ್ತಂದ್ರೆ ಇದನ್ನೆಲ್ಲನೂ ಹೊಡೆದು ಹಾಕಿಬಿಡ್ತದೆ ನೋಡೋದು. ಇದು ಮಿಥ್ಯೆ ಐತಿ, ಸಂಸಾರ ಸುಳ್ಳು ಐತಿ, ಇದ್ರೊಳಗೆ ಸುಖ ಇಲ್ಲ ಅನ್ನುವಂಥ ಚಿಂತನೆ ಒಳಗೆ ಆ ವಿವೇಕದಿಂದ ಬರ್ತೈತಿ. ಆ ವಿವೇಕ ಅದಕ್ಕೆ ಜೀಗ್ರ ಆಗಬೇಕು. ಆ ವಿವೇಕ ಬೇಕು, ವಿವೇಕ ಎಂಬ ಸನ್ನೆ ಬೆರೆಸತಿ. ಅದಿರಲಿಲ್ಲ ಅಂದ್ರೆ ಸಾಧಿಲ್ಲ. ಅದಕ್ಕೆ ಮೇಲ್ಬುದ್ಧಿ ಅಂತಾರೆ, ವಿವೇಕ ಅಂತಾರೆ. ಅದು ನಮ್ಮ ಜೀವನದೊಳಗೆ ಬರಬೇಕು. ಅದು ಬರಬೇಕಂದ್ರೆ ಒಂದೇ ದಿನಕ್ಕೆ ಬರುವುದಿಲ್ಲ ಅದು ವಿವೇಕ ಅನ್ನೋದು. ವಿವೇಕ ಅನ್ನೋದು ಒಂದೇ ದಿನಕ್ಕೆ ಜಾಗ್ರ ಆಗೋದಿಲ್ಲ. ವಿವೇಕ ಅನ್ನೋದು ಜಾಗ್ರ ಆಗ್ಬೇಕಂದ್ರೆ ಸಮಯ ಹಿಡಿತೈತಿ. ಯಾವಾಗ ಹೆಂಗೆ ಸಾಧಿಸಕ್ಕೆ ಸಾಧ್ಯ ಐತಿಪ್ಪ ಅಂದ್ರೆ ಯಮನಿಯಮಾದನ ಆಚರಣೆ ಮಾಡ್ಕೊತ ಬಂದಾಗ ನಿಧಾನವಾಗಿ ಅಂತಃಕರಣ ಪಕ್ವಕ್ಕೋತ ಬರ್ತೈತಿ. ಅಂತಃಕರಣದ ಮಲಿನತೆ ಸ್ವಚ್ಛಕ್ಕೋತ ಬರ್ತೈತಿ. ನಿಧಾನವಾಗಿ ನಿತ್ಯಾನಿತ್ಯದ ಚಿಂತನೆ ನಡೀತೈತಿ. ಸತ್ಯಾಸತ್ಯದ ಚಿಂತನೆ ನಡೆಯಕ್ಕೆ ಶುರು ಆಕೈತಿ. ಅದು ವಿವೇಕನ ಅದು ವಿವೇಕ ಜಾಗ್ರ ಆಗೈತೆ ಅನ್ನೋದಕ್ಕೆ ಸೂಚನೆ ಏನಪ್ಪ? ಹೆಂಗದು ನಮ್ಮ ಜಾಗ್ರ ಆಗತ್ತಿಲ್ಲ ಅನ್ನೋ ತಿಳ್ಕೊಳೋದು. ಈ ಸಂಸಾರವನ್ನು ನೋಡುವಂಥ ದೃಷ್ಟಿಕೋನ ಬದಲಾಕೈತಿ. ಮೊದಲು ಏನು ಮಾಡ್ತೈತಿ, ಬರೀ ವಿಷಯಾದಿಗಳಲ್ಲಿ ಬರೀ ಸುಖ ಬುದ್ಧಿ ಇಟ್ಕೊಂಡು ಆರಿಸ್ತೈತಿ. ನಿಧಾನವಾಗಿ ಏನು ಮಾಡ್ತೈತಿ, ಅದನ್ನು ನೋಡ್ತೈತಿ. ಅದು ಇದ್ರೊಳಗೆ ಏನೈತಿ, ಇದ್ರೊಳಗೆ ಏನಿಲ್ಲದಪ್ಪ ಈ ಸಂಸಾರದೊಳಗೆ, ಎಲ್ಲೈತಿ ಸುಖ ಇದ್ರೊಳಗೆ, ಎಲ್ಲೈತಿ ಶಾಂತಿ ಇದ್ರೊಳಗೆ. ಮುಂಜಾನೆ ಸಂಜೆ ಮಟ್ಟ ಬಾಳೆ ಮಾಡಿದ್ನಿ, ಎಲ್ಲಿ ಸಮಾಧಾನ ಇತ್ತಪ್ಪ ಇದ್ರೊಳಗೆ? ಉಣ್ಣೋದು ಉಡೋದು ತೊಡೋದು ಮುಟ್ಟೋದು ಮುಸೋದು ಇದಾಯಿತು. ಶಾಂತಿ ಸಮಾಧಾನ ಎಷ್ಟೊತ್ತಿತ್ತು ಈ ಮುಂಜಾನೆ ಸಾಯಂಕಾಲ ಜೀವನದೊಳಗೆ ಜಾಗ್ರಾವಸ್ಥೆಯೊಳಗೆ ಅಂತ ವಿಚಾರ ಮಾಡೋಕೆ ಹಚ್ತೈತಿ. ಅದನ್ನು ನೋಡಿ ಅದನ್ನು ತಿಳ್ಕೊಂಡು ಇದ್ರ ಮೇಲಿನ ಮೋಹ ಬಿಡಕ್ಕೆ ಹಚ್ತೈತಿ. ಅದಕ್ಕೆ ಆ ವಿವೇಕ ಅನ್ನೋದು ಭಾಳ ಮುಖ್ಯ ಇದೆ. ಮೊದಲ ಬರುವ ಭಾವ ಅರಿದು ಅನುಭವಿಸದೆ ಅಂತಃಕರಣದಲ್ಲಿ ಬರ್ತಕ್ಕಂಥ ಭಾವ ನಿಧಾನವಾಗಿ ಸೂಕ್ಷ್ಮಕ್ಕೋಂತ ಹೋದಂಗೆ ಬರಕ್ಕೆ ಶುರು ಆಕ್ಕವ ಭಾವಗಳು. ಮೊದಲ ಭಾವ ಬರ್ತಿರ್ತಾವ, ನೋಡೋದಿಲ್ಲ ಅವನು. ವಿವೇಕ ಇರೋದಿಲ್ಲಲ್ಲ, ನೋಡೋವಿಲ್ಲ, ಮೂರನೇ ಕಣ್ಣು ತೆಗೆದಿಲ್ಲ ಅಲ್ಲಿ. ಅದು ನಿಧಾನವಾಗಿ ಇದನ್ನೆಲ್ಲ ನೋಡೋಕೆ ಶುರು ಮಾಡಿದ್ರೆ ನನ್ನ ಅಂತಃಕರಣದಾಗ ಯಾವ ಭಾವ ಬಂತು, ಯಾವ ಭಾವ ಹೋಗ್ತಿ, ವಿಷಯಾದಿಗಳ ಕಂಡಾಗ ಎಂಥ ಭಾವ ಬಂತು,
ಆ ಭಾವ ನನ್ನೊಳಗೆ ಯಾಕೆ ಬಂತು? ಒಂದು ವಿಷಯ ನೋಡಕ್ಕಲೇ ರಾಗ ಬರ್ತೈತಿ, ದ್ವೇಷ ಬರ್ತೈತಿ, ಅಸೂಯೆ ಬರ್ತೈತಿ, ಮೋಹ ಬರ್ತೈತಿ, ಮದ ಬರ್ತೈತಿ, ಮತ್ಸರ ಬರ್ತೈತಿ. ಯಾವ ಭಾವ ನಿನ್ನೊಳಗೆ ಬಂತು? ಯಾಕೆ ಬಂತು ಈ ದೋಷ ನನ್ನೊಳಗೆ? ಪ್ರಶ್ನೆ. ನನ್ನೊಳಗೆ ಯಾಕೆ ದ್ವೇಷ ಬಂತು? ಯಾಕೆ ಅಸೂಯೆ ಬಂತು? ಒಬ್ಬ ಮನುಷ್ಯ ನೋಡಿಕೊಳ್ಳೆ ದ್ವೇಷ ಬರ್ತೈತಿ, ಒಬ್ಬ ಮನುಷ್ಯ ನೋಡಿಕೊಳ್ಳೆ ಅಸೂಯೆ ಬರ್ತೈತಿ, ಮತ್ತೊಂದು ನೋಡಿಕೊಳ್ಳೆ ಮತ್ತೊಂದು ಬರ್ತೈತಿ. ಇವು ಯಾಕೆ ನನ್ನೊಳಗೆ ಬಂದವು ಅನ್ನೋಂಥ ಪ್ರಶ್ನೆ ಹುಟ್ಟಾಕಿದಾಗ ಆ ದೋಷ ನಿಧಾನವಾಗಿ ದರ್ಶನ ಆಗಿ ಶುರು ಆಗ್ತೈತಿ. ನನ್ನ ಚಿಂತನೆಗಳ ಬದಲಾವಣೆ ಆಗಬೇಕು. ಆ ವಿಚಾರದ ಬಗ್ಗೆ ನಾನು ಸತತ ಚಿಂತನೆ ಮಾಡಿ ಈ ದೋಷವನ್ನು ಕಳ್ಕೋಬೇಕು. ಆವಾಗ ಎಲ್ಲವನ್ನು ಜಗತ್ತಿನಾಗ ಇರ್ತಕ್ಕಂಥ ಎಲ್ಲ ಜೀವಿಗಳನ್ನು ನೋಡುವಂಥ ದೃಷ್ಟಿಕೋನವನ್ನು ಬದಲಾವಣೆ ಮಾಡ್ಕೋಬೇಕು. ಮೊದಲೇದು ಎಲ್ಲ ಜೀವಿಗಳನ್ನು ಪರಬ್ರಹ್ಮ ಸ್ವರೂಪನ ಅದಾನ, ಎಲ್ಲ ಜೀವಿಗಳು ಭೂಮಿ ಮೇಲೆ ಅದಕ್ಕೆ ಬಂದಾವು ಅಂತ ಹಿಂಗೆ ವಿಚಾರ ಮಾಡಿದಾಗ ಎಲ್ಲರೂ ನನ್ನವರು ಅನ್ನೋ ಭಾವ ಬರ್ತದೆ. ಅಲ್ಲಿ ಭೇದ ಭಾವ ಇಲ್ಲ, ಅಲ್ಲಿ ರಾಗದ್ವೇಷ ಆದಿಗಳಿಲ್ಲ, ಅಲ್ಲಿ ಅಸೂಯೆ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ. ಜೀವಿ ತನ್ನ ಕರ್ಮಕ್ಕನುಸಾರವಾಗಿ ಹುಟ್ಟಿ ಬಂದೈತಿ. ಇಲ್ಲಿ ಅದಕ್ಕೆ ಹುಟ್ಟಿ ಬಂದಿದ್ದು ಅದ್ರ ಕರ್ಮ ಅದ್ರ ಹಿಂಬಾಲ ಐತಿ. ನೀನು ಅದರಲ್ಲಿ ಭೇದ ಭಾವ ಮಾಡಿ ನೋಡ್ಕೊತ ಹೋದೆ ಅಂದ್ರೆ ನಿನ್ನಲ್ಲಿ ದೋಷಗಳು ಉಂಟಾಗ್ತಾವೆ. ಅದಕ್ಕೆ ನಿನ್ನ ಅಂತಃಕರಣದಲ್ಲಿ ದೋಷಗಳು ಬರಬಾರ್ದು ಅಂದ್ರೆ ನಿನ್ನ ಅಂತಃಕರಣ ಸಮವಾಗಿ ಉಳಿಬೇಕಾಯ್ತು ಅಂದ್ರೆ ಹಿಂಗೆ ಸಮಚಿತ್ತದಿಂದ ವಿಚಾರ ಮಾಡೋಕ್ಕಲ್ಕು. ವಿಚಾರ ಮಾಡ್ಕೊಂತ ನಿಧಾನವಾಗಿ ಈ ಸಂಸಾರದ ಮೇಲೆ ಮೋಹವನ್ನು ಬಿಟ್ಟುಕೊಂಡು ಈ ಜಗತ್ತನ್ನು ನೋಡುವಂಥ ದೃಷ್ಟಿಕೋನವನ್ನು ಬದಲಾವಣೆ ಮಾಡಿಕೊಂಡು ಇದೆಲ್ಲ ಪರಬ್ರಹ್ಮ ಸ್ವರೂಪನೇ ಐತಿ, ಇದರ ಎಲ್ಲ ಜೀವಿಗಳೂ ನನ್ನಂತ ಬದುಕಾಕ ಬಂದಾವು, ಅದಕ್ಕೆ ಹಕ್ಕೈತಿ ಎಲ್ಲ ಜೀವಿಗಳಿಗೆ ಅಂಥೇಳಿ ಇನ್ನೊಂದು ಜೀವಿಗೆ ಹಿಂಸೆ ಕೊಡಲಾರ್ದಂಗೆ, ಇನ್ನೊಂದು ಜೀವಿಗೆ ತೊಂದರೆ ಕೊಡಲಾರ್ದಂಗೆ ಮೊದಲೇಕ ಮನುಷ್ಯ ವರ್ಗದ ಜೀವಿಗಳು ನಮ್ಮಂಗೆ ಅವು ಇನ್ನೊಂದು ಜೀವಿನ ಐತೆ ಅಂತ ಅವ್ರ ದುಡಿ ಎಲ್ಲರ ದುಡಿ ಚಂದಾಗಿ ನಡ್ಕೊಂಡು ಇನ್ನೊಬ್ರಿಗೆ ಮೋಸ ಮಾಡ್ಲಂಗೆ, ಇನ್ನೊಬ್ರಿಗೆ ಸುಳ್ಳು ಹೇಳಂಗೆ, ಯಮ ನಿಯಮಾದಿಗಳು ಏನು ಹೇಳಾರಲ್ಲ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ಕೊಂಡು ಹಂಗೆ ನಡ್ಕೊಳೋದು. ಯಾಕೆ ನಡ್ಕೋಬೇಕು ಹಿಂಗಂದ್ರೆ ಇದು ನಿನ್ನ ಅಂತಃಕರಣ ಶುದ್ಧಿಗಾಗಿ. ನೀನು ಇನ್ನೇನು ದೊಡ್ಡ ಉಪಕಾರ ಮಾಡೋಂಗಿಲ್ಲ. ಇನ್ನೊಬ್ರಿಗೆ ಸತ್ಯ ಹೇಳೋದಾತಿ, ಇನ್ನೊಬ್ರಿಗೆ ದಾನ ಧರ್ಮ ಮಾಡೋದ್ರಿಂದ ಆತಿ, ಇನ್ನೊಬ್ಬರಿಗೆ ಪರೋಪಕಾರದ ಕರ್ಮಗಳನ್ನು ಮಾಡೋದ್ರಿಂದ ಆತಿ. ಅವ್ರಿಗೇನು ಮಹತ್ವದ್ದಿಲ್ಲ ಅದು, ಆದ್ರೆ ನಿನಗೆ ಭಾಳ ಮಹತ್ವ ಐತಿ ಅದು. ಯಾಕಂದ್ರೆ ಇದರಿಂದ ನಿನ್ನ ಅಂತಃಕರಣ ಸ್ವಚ್ಛಕ್ಕೈತಿ. ನಾವೇನು ತಿಳ್ಕೊತೇವೆ, ನಾವು ಅವ್ರ ಜೀವನ ಉದ್ಧಾರ ಮಾಡಿದ್ದೀವಿ ಅಂತ ತಿಳ್ಕೊತೇವೆ. ಇನ್ನೊಬ್ರಿಗೆ ಕೊಡೋದು, ಇನ್ನೊಬ್ರಿಗೆ ಏನೋ ಸಹಾಯ ಮಾಡೋದು, ಇನ್ನೊಬ್ರಿಗೆ ಕಷ್ಟಕ್ಕಾಗೋದು, ಇದನ್ನೇನು ತಿಳ್ಕೊತೇವಲ್ಲ, ನಾವು ಅವ್ರಿಗೆ ಉಪಕಾರ ಮಾಡಿದ್ದೀವಿ ಅಂತ ನಾವು ತಿಳ್ಕೊತೇವೆ. ಅದು ನಮಗೆ ಉಪಕಾರ ಮಾಡ್ಕೊಂಡಂಗೆ. ಯಾಕಂದ್ರೆ ಅದು ನಮ್ಮ ಅಂತಃಕರಣವನ್ನು ಸ್ವಚ್ಛ ಮಾಡ್ತೈತಿ. ತ್ಯಾಗ, ಸೇವೆ, ಸತ್ಕರ್ಮಗಳು, ದಾನ ಧರ್ಮಾದಿಗಳು ಏನು ಮಾಡ್ತಾವು? ಅಂತಃಕರಣವನ್ನು ಸ್ವಚ್ಛ ಮಾಡ್ತಾವೆ. ಅದಕ್ಕೆ ಇದನ್ನು ಮಾಡಂತಾರೆ. ಸೇವಾ ಸತ್ಕರ್ಮಗಳನ್ನು ಮಾಡಂತ ಹೇಳೋದು ಇದಕ್ಕೆ ನಿನ್ನ ಅಂತಃಕರಣದಲ್ಲಿದ್ದಂಥ ದೋಷಗಳನ್ನು ಕಳಿತಾವೆ. ಅದಕ್ಕೆ ಉತ್ತರ ಭಾರತದಾಗ ಹೋಗಿ ನೋಡಿದ್ರಿ ಅಂದರೆ ನೀವು ಇಂಥ ಶ್ರೀಮಂತ ವ್ಯಕ್ತಿ ಬಂದಲ್ಲಿ ಯಾರು ಆ ಸಂಘ ಇರ್ತೈತಲ್ಲ, ಆ ಉತ್ತಮರ ಸಂಘ ಅಥವಾ ದೇವಸ್ಥಾನ, ಅವ್ರ ಗುರುದ್ವಾರ, ಅವು ಏನಿರ್ತಾವಲ್ಲ, ಅಲ್ಲಿ ಯಾರು ಪ್ರಸಾದ ಮಾಡಿ ತಟ್ಟಿ ಇಟ್ಟು ಹೋದ್ರೆ ಅವ್ರು ತಟ್ಟಿ ತೊಳಿತಾರೆ. ಬಂದು ಶ್ರೀಮಂತರು ಬಂದು ಅವ್ನು ತೊಳಿತಾರೆ ಪಾಳೆ ಹಾಕ್ಕೊಂಡು. ಶ್ರೀಮಂತರು ಬಂದು ಅವ್ರು ಬಿಟ್ಟಂಥ ಚಪ್ಪಲ್ನ ನೀಟ್ ಹೊಂದಿಸಿಕೊಂಡು ಕಾಕೊಂತ ಕುಂದಿರ್ತಾರೆ. ಯಾಕಂದ್ರೆ ಅದರ ಮಹತ್ವ ಗೊತ್ತೈತೆ ಅವರಿಗೆ. ನನಗೆ ಶ್ರೀಮಂತಿಕೆ ಬಂದತಿ, ಇದು ಮೆರ್ಯಾಕೆ ಬಂದಿಲ್ಲ, ಅವ್ನು ಕೊಟ್ಟಿದ್ದು ಶ್ರೀಮಂತಿಕೆ ಇದೆ. ನಾ ಈಗ ಹೆಂಗಾರ ನಡೆದು ಬಿಟ್ಟಿನಿ ಅಂದರೆ ಇನ್ನೊಂದು ಜೀವಿಗೆ ವೈರತ್ವ ಸಾಧಿಸಿ, ಇನ್ನೊಬ್ರಿಗೆ ಮೋಸ ಮಾಡಿ, ಇನ್ನೊಬ್ರಿಗೆ ವಂಚನೆ ಮಾಡಿ, ಹಂಗಿಲ್ಲ ಅದು. ಅದಕ್ಕೆ ಗುರು ಸಾನ್ನಿಧ್ಯಕ್ಕೆ ಬಂದಾಗ ಸೇವಾ ಸತ್ಕರ್ಮಗಳಲ್ಲಿ ಭಾಗಿಯಾಗೋದು ಭಾಳ ಸರಳ ಉಪಾಯ. ದೊಡ್ಡ ದೊಡ್ಡ ಶ್ರೀಮಂತರು, ವಿದ್ವಾಂಸರು, ಬುದ್ಧಿವಂತರು, ದೊಡ್ಡ ದೊಡ್ಡ ಪದವಿಗಳು ಇದ್ದಾರೆ ಬಂದು ಪಾಳೆ ಹಾಕ್ಕೊಂಡು ಸೇವೆಗಳನ್ನು ಮಾಡ್ತಾರೆ. ಅದಕ್ಕೂ ಪಾಳೆ ಸಿಗಬೇಕಂದ್ರೆ ಮತ್ತೆ ವರ್ಷಗಂಟೆ ಹೋಗ್ತಾವ. ಅಂದ್ರೆ ಅಂಥ ಸೇವಾ ಮನೋಭಾವ ಅಲ್ಲಿ. ಆ ದೇವಸ್ಥಾನದಾಗ ಬಂದು ಒಂದು ದಿನ ಗುಡಿ ಚಪ್ಪಲ್ ಕಾಯ್ದು ಒಂದು ದಿನ, ಅದಕ್ಕೂ ಪಾಳೆ. ರಾಷ್ಟ್ರಪತಿ ಜಯಸಿಂಗ್ ಒಂದು ದಿವಸ ಚಪ್ಪಲ್ ವರ್ಷಿಸಿ ಇಟ್ಟಂದ್ರೆ ಹೌದು, ರಾಷ್ಟ್ರಪತಿ ಇದ್ದಾಗ ಅಂಥ ಪದವಿ ಇದ್ದಾಗೂ ಸದ್ಯಕ್ಕೆ ಗುರು ಸಾನ್ನಿಧ್ಯ, ಗುರು ಸಂಘದಾಗ ಏನು ಸೇವೆಗಳೇ ನಡೀತಾವಲ್ಲ, ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಇದು ನಮ್ಮ ಕಡೆ ಹುಟ್ಟುವಲ್ಲ. ಅದಕ್ಕೆ ನಮ್ಗೆ ಸ್ವಲ್ಪ ಶ್ರೀಮಂತಿಕೆ ಇರ್ತೈತಿ, ಸ್ವಲ್ಪ ಇದಿರ್ತೈತಿ, ಅಹಂಕಾರ ಮಮಕಾರಕ್ಕೆ ಬೆಳೆದು ಯಾವಂದೇನ ಅನ್ಕೊಂತ ಹಿಂಗೆ ಮೆರಿತೀವಿ ನಾವು. ಹಿಂಗಾಗಿ ಅಂತಕ್ಕನ ಸಮಸ್ಯೆ ಸಾಧಿಸೋದಲ್ಲ, ಜೀವನ ಹೆಂಗಾರ ಆಗ್ತದೆ. ಸ್ವಲ್ಪ ಬುದ್ಧಿವಂತ, ಭಾಳ ಬುದ್ಧಿವಂತ ಅನ್ಸ್ಕೊಳ್ಳಿ, ಏನೋ ಒಂದು ದೊಡ್ಡ ಪದವಿ ಆಗಿದ್ದು ಕೂಡ ಹೆಂಗಾರ ಮೆರೀತು. ಇದು ಉಚಿತ ಅಲ್ಲ. ಮನುಷ್ಯ ಜನ್ಮ ಬಂದಾಗ ಅದಕ್ಕಾಗಿ ಬಂದಿಲ್ಲ. ಇದು ಏನೋ ಹಿಂದೆ ಮಾಡಿದ ಸುಕೃತ ಪುಣ್ಯದಿಂದ ಇವೆಲ್ಲ ಬಂದಾವು. ಈಗ ಹೆಂಗೆ ನಡ್ಕೋಬೇಕು ನಮ್ಗೆ ಎಚ್ಚರಿಕೆ ಬೇಕಲ್ಲ. ಈಗ ಎಚ್ಚರಿಲ್ಲದೆ ಹೆಂಗಾರ ನಡ್ಕೊಂಡ್ಬಿಟ್ರೆ ಹೆಂಗಾರ ಹೋಗ್ಬಿಡ್ತೈತಿ ಜೀವನ.
ಏನೋ ಪುಣ್ಯದ ಕರ್ಮ ಜೋರಿದ್ರೆ ಈ ತೀಕ್ಷ್ಣ ಬುದ್ಧಿಯಾಗಿ ಹುಟ್ಟಿ ಬುದ್ಧಿವಂತ ಆಗಿಬಿಟ್ಟು ಆ ಬುದ್ಧಿ ಸದುಪಯೋಗ ಮಾಡ್ಕೋಬೇಕಲ್ಲ ನೀನು. ಇನ್ನೊಂದು ಪರೋಪಕಾರಕ್ಕಾಗಿ ಮಾಡ್ಬೇಕಲ್ಲ. ಇನ್ನೊಂದನ್ನ ಕೆಡ್ಸಾಕೆ ಮಾಡಬಾರ್ದಲ್ಲ. ಒಳ್ಳೆಯದನ್ನು ಬಯಸಿ ಮಾಡ್ಬೇಕಲ್ಲ. ನಮ್ಮ ಸ್ವಾರ್ಥ ಇರಬಾರ್ದಲ್ಲ ಅದರೊಳಗೆ. ಹಂಗೆ ವಿಚಾರ ಮಾಡಿ ಅದನ್ನು ಮಾಡಿದ್ದಾದರೆ ಅವಾಗ ಅಂಥ ಸುಕೃತ ಪುಣ್ಯ ಗಟ್ಟಿ ಹಾಕ್ಕೊಂತ ಬರ್ತದೆ. ಅದು ಅದಕ್ಕಂದ್ರೆ ಅಳ್ದು ಹೋಗಿಬಿಡ್ತದೆ. ಅದು ಹಿಂದಿನ ಪುಣ್ಯ ಬಂದಿದ್ದು ಈಗ ಸರಿಯಾಗಿ ಉಪಯೋಗ ಮಾಡ್ಕೊಳಿಕ್ಕಂದ್ರೆ ಮನುಷ್ಯ ಜನ ಬಂದಾಗ ಎಲ್ಲ ಅಳ್ದು ಹೋಗಿಬಿಡ್ತೈತಿ. ಮತ್ತು ಮನುಷ್ಯ ಜನ ಬರೋದಿಲ್ಲ, ಮೋಕ್ಷತ್ವ ಆಗ್ಬಿಟ್ಟೋದೇ ಇಲ್ಲ. ಅದಕ್ಕೆ ಇಲ್ಲಿ ಅವರು ಇದನ್ನು ನೀವು ವಿಚಾರ ಮಾಡಿ ಮಾಡು ಅಂತ ಹೇಳ್ತಾರೆ. ಉದವಿ ಕರಣ ಬಂದವೆಸಗದೆ. ವಿಚಾರ ಮಾಡಿ ನೋಡಿ ಇದನ್ನು ಅಂತಃಕರಣಾದಿಗಳಲ್ಲ ಇದ್ರ ಮೇಲೆ ನಾವು ಏನು ಹಿಡ್ಕೊಂಡು ಕುಂತೇವಲ್ಲ, ಹೆಂಗೆ ಬೇಕಾದಂಗೆ ಚಿತ್ತ, ಹೆಂಗೆ ಬೇಕಾದಂಗೆ ಮನಸ್ಸು, ಎಂಥ ಬೇಕಾದಂಥ ಬುದ್ಧಿ, ಈ ಅಂತಃಕರಣದೊಳಗೆ ಇದ್ದಂಥ ಈ ದೋಷಗಳನ್ನು ಕಳ್ಕೊಳ್ಳಾರ್ದ ಹೆಂಗೆ ಆಕತ್ತಿದ್ದು. ಇದಕ್ಕೆ ಬೇಕು ವಿವೇಕದ ಚಾಟಿ ಬೇಕು. ಇದಕ್ಕೆ ವಿವೇಕ ಜಾಗರಾಗಿ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೊಂತ ಬರಬೇಕು. ಅದು ಅಂದಾಗ ಮಾತ್ರ ಸಾಧ್ಯ ಐತಿ. ಸದಮಲ ಶಂಭುಲಿಂಗದ ಕೃಪೆ ಒಡೆಯದೆ. ಸದಮಲವಾದಂಥ ಶಂಭುಲಿಂಗದ ಕೃಪೆ ಒಡೆಯದೆ ಅಂದರೆ ಅತ್ಯಂತ ಭಕ್ತಿ ಭಾವ ಉತ್ಸಾಹದಿಂದ ನಡ್ಕೊಂಡಾಗ, ಅತ್ಯಂತ ವಿಚಾರದ ಸಂಘದಲ್ಲಿ ಉಳಿದಾಗ, ಸಜ್ಜನರ ಸಂಘದಲ್ಲಿ ಉಳಿದಾಗ, ಸಚ್ಚಿಂತನೆಯನ್ನು ಮುಳುಗಿದಾಗ ಅಲ್ಲಿ ಆ ಶಂಭುಲಿಂಗ ಅಥವಾ ಅತ್ಯಂತ ಆನಂದಮಯವಾದ ಅರಿವಿನಲ್ಲಿ ಒಂದಾಗಕ್ಕೆ ನಮಗೆ ಅನುಗ್ರಹ ಆಗ್ತದೆ, ಅವಕಾಶ ಸಿಗ್ತದೆ. ಇಲ್ಲ ಅಂದ್ರೆ ಇಲ್ಲ. ಕೃಪೆ ಅಂದರೆ ಅಲ್ಲಿ ಅನುಗ್ರಹ, ಅವಕಾಶ, ಕರುಣೆ, ಅಲ್ಲಿ ಒಂದು ಹಾಕೋ ಅವಕಾಶ ಸಿಗುತ್ತೆ. ಇಲ್ಲಿಕಂದ್ರೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥ ಅಂತ ಏನಪ್ಪ ಅಂದ್ರೆ ಜೀವನ ಮುಕ್ತನ ಆಗೋಕ್ಕೆ ಅವಕಾಶ ಇರ್ತದೆ. ಜೀವನ ಮುಕ್ತನ ಆಗ್ಬೇಕಂದ್ರೆ ಈ ಅವಕಾಶವನ್ನು ನಾವು ಸದುಪಯೋಗ ಮಾಡ್ಕೋಬೇಕಾಯ್ತಂದ್ರೆ ಮನುಷ್ಯ ಜನ್ಮ ಬಂದಾಗ ಮಾಡ್ಕೊಳಕ್ಕೆ ಸಾಧ್ಯ ಐತಿ. ಅದಕ್ಕೆ ಮನುಷ್ಯ ಜನ್ಮದಾಗ ಈ ರೀತಿಯಾಗಿ ಕ್ರಮವತ್ತಾಗಿ ನೀವು ಮಾಡ್ಕೊತ ಬಂದಿದ್ದಾದ್ರೆ ಅಷ್ಟೇ ಸಾಧ್ಯ ಐತಿ. ಇಲ್ಲಿಕಂದ್ರೆ ಸಾಧ್ಯ ಇಲ್ಲ. ನಾವು ಇದನ್ನು ಮನುಷ್ಯ ಜನ್ಮ ಬಂದತ್ತಂತ ತಿಳ್ಕೊಂಡು ನಾವು ಸ್ವಲ್ಪ ವಿಚಾರ ಮಾಡೋದಿಲ್ಲಲ್ಲ. ನನಗೆ ಸಿರಿ ಸಂಪತ್ತು ಬಂದೈತಿ, ಹೆಂಗೆ ಬೆಳೆಸ್ಬೇಕು, ಹೆಂಗೆ ಬರೀ ಉಣ್ಣೋದು ಉಡೋದು ತೊಳೋದು ಸ್ವಾರ್ಥಕ್ಕಾಗಿ ಮಾಡಿದರೆ ಹೆಂಗೆ, ಪರೋಪಕಾರನೇ ಇಲ್ಲ ಅಂದರೆ ಹೆಂಗೆ. ಇದ್ರಾಗ ನೀ ಏನು ತಿಳ್ಕೊಂಡಿಯಲ್ಲ, ನಾನು ಮಾಡಿದ್ದಕ್ಕೆ ಈಗ ಬಂದೈತಿ, ಇದೆಲ್ಲ ಆಗೈತಿ ಅಂತ ನೀ ತಿಳ್ಕೊಂಡು ನೀ ಏನು ಮಾಡಿ ಏನು ತಂದಿದ್ರೊಳಗೆ? ಏನೂ ತಂದಿಲ್ಲ, ಏನೂ ಇದಿಲ್ಲ. ನೀ ತಂದಿದ್ದ ಪುಣ್ಯ ಕಟ್ಕೊಂಡ್ಬಂದು ಅದಕ್ಕೆ ಸಿಕ್ಕೈತಿದ್ದು ಅಷ್ಟೇ. ಇಲ್ಲಿ ಆ ಪುಣ್ಯದ ಬಲ ಇರಲಿಲ್ಲ ಅಂದರೆ ಸಿಗ್ತಿದ್ದಿಲ್ಲ. ಪುಣ್ಯದ ಬಲ ಜೋರಿದ್ದಕ್ಕೆ ಮನುಷ್ಯ ಆಗಿ ಬಿಟ್ಟು ಇಲ್ಲಿಕ ನರಿ, ನಾಯಿ, ಹಂದಿ ಇಂಥ ಜೀವಿಯಾಗಿ ಹುಟ್ಟಿರ್ತಿದ್ದೆ. ಪುಣ್ಯದ ಬಲ ಜೋರಿದ್ದಾಗ ಮನುಷ್ಯನಾಗಿ ಬಂದು ವಿಚಾರ ಮಾಡುವಂಥ ಸಾಮರ್ಥ್ಯವನ್ನು ತೊಗೊಂಡ್ಬಂದು ಮತ್ತು ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಸರಿಯಾಗಿ ಮತ್ತು ಪಾಪ ಕೃತ್ಯಗಳನ್ನು ಮಾಡಿದೆ ಅಂದರೆ ಮತ್ತೆ ಹೀನ ಜನ್ಮಕ್ಕೆ ಹೋಗ್ತಿಯಲ್ಲ. ಅದಕ್ಕೆ ಮನುಷ್ಯನಾಗಿ ಬಂದಾಗ ಆ ಜೀವನನ ಶ್ರೇಷ್ಠ, ಮನುಷ್ಯ ಜೀವನ ಶ್ರೇಷ್ಠ. ಅದು ಯಾವಾಗ ಶ್ರೇಷ್ಠ ಆಕೈತೆ ಅನ್ನೋದು ವಿಚಾರ ಬೇಕಷ್ಟೆ. ಮನುಷ್ಯ ಜೀವನ ಸುಮ್ಮನೆ ಬಂದಿಲ್ಲ, ಇದು ಸುಮ್ಮನೆ ಅಂಥ ಜೀವ ಅಲ್ಲ ಇದು. ಇದು ಜೀವನ ಬಂದತ್ತಂದ್ರೆ ನೀನು ಶ್ರೇಷ್ಠನದೇ ಅಂತ ತಿಳ್ಕೊಬೇಕು. ಈ ಮನುಷ್ಯ ಶರೀರ ಬಂದತ್ತಂದ್ರೆ ನೀನು ಶ್ರೇಷ್ಠನ. ಯಾಕಂದ್ರೆ ವಿಚಾರ ಮಾಡುವಂಥ ಸಾಮರ್ಥ್ಯ ಐತಿ. ಪಶು ಪಕ್ಷಿ ಪ್ರಾಣಿಯಾಗಿ ಹುಟ್ಟಿಲ್ಲಲ್ಲ, ನೀನು ಕ್ರಿಮಿಕೀಟ ಆಗಿ ಹುಟ್ಟಿಲ್ಲಲ್ಲ. ಮನುಷ್ಯ ಜನ್ಮಕ್ಕೆ ಬಂದರೆ ಎಲ್ಲರೂ ಶ್ರೇಷ್ಠ, ಯಾರೂ ಕನಿಷ್ಠ ಅನ್ನೋದಿಲ್ಲ. ಇದ್ರೊಳಗೆ ಎಲ್ಲ ಮನುಷ್ಯ ಜೀವಿಗಳ ಶ್ರೇಷ್ಠನ. ಯಾವಾಗ ಶ್ರೇಷ್ಠಕ್ಕನ? ಉತ್ತಮ ವಿಚಾರ ಉತ್ತಮ ಸಂಘವನ್ನು ಮಾಡ್ಕೊಂಡ, ಹೀನ ವಿಚಾರಗಳನ್ನು ಮಾಡ್ಕೊತ ಹೀನ ಚಿಂತನೆ ಮಾಡ್ಕೊತ ಕುಂತ್ರೆ ಶ್ರೇಷ್ಠ ಆಗುವುದಿಲ್ಲ. ಅದಕ್ಕೆ ಹೀನ ವಿಚಾರಗಳನ್ನು, ಹೀನ ಸಂಘಗಳನ್ನು ಎಲ್ಲವನ್ನೂ ಬಿಡಬೇಕು. ಉತ್ತಮ ಸಂಘದೊಳಗೆ ಬೆರಿಬೇಕು, ಉತ್ತಮ ಸಂಘದೊಳಗೆ ಉಳಿಬೇಕು. ಸತತ ಉತ್ತಮ ಚಿಂತನೆಯನ್ನು ಮಾಡ್ಕೊತ ನಾವು ನಿತ್ಯ ಇದೇ ಮಾರ್ಗದಾಗ ಉಳಿದಿದ್ದಾದ್ರೆ ಹೀನ ಕೃತ್ಯಗಳೆಲ್ಲ ಭಂಗಾಗಿ ಹೋಗ್ತಾವೆ, ನಾಶ ಆಗಿ ಹೋಗ್ತಾವೆ. ಹೀನ ವಿಚಾರಗಳು, ಹೀನ ಚಿಂತನೆಗಳು ಏನು ಬರ್ತಿರ್ತಾವಲ್ಲ ಅವನ್ನೆಲ್ಲವನ್ನೂ ತಡೆ ಹಿಡಿತೈತಿ. ಜನ್ಮಾಂತರ ಸಂಸ್ಕಾರ, ಹಿಂದಿನ ಜನ್ಮದ ಸಂಸ್ಕಾರ ಬಲ ಏನಿರ್ತಲ್ಲ ಅವಾಗವಾಗ ಬಂದು ಹೋಗ್ತಾವೆ. ರಾಗ ದ್ವೇಷಾದಿಗಳು ಬಂದು ಹೋಗ್ತಾವು. ಅವನ್ನೆಲ್ಲವನ್ನು ತಡೆಯುವಂಥ ಸಾಮರ್ಥ್ಯ ಈ ಸಂಘಕ್ಕೆ ಐತಿ ನೋಡಪ್ಪ. ಯಾಕಂದರೆ ಈ ಸಂಘದಾಗಿದ್ದಾಗ ಜಾಗರಾಗಿರ್ತೀನಿ, ಎಚ್ಚರಗೊಂಡಿರ್ತೀವಿ. ನಿನ್ನ ಅಂತಃಕರಣದಾಗ ಬಂದಂಥ ಆ ದೋಷಗಳನ್ನು ತಡೆ ಹಿಡಿಯುವಂಥ ಸಾಮರ್ಥ್ಯ ನಿನಗೆ ಬಂದಿರ್ತದೆ. ಇಲ್ಲ ಅಂದ್ರೆ ಈ ರಾಗ ದ್ವೇಷಾದಿಗಳಿಗೆ ಒಳಗಾಗಿ ಹೆಂಗೆ ಮಾಡ್ಕೊತ ಹೋಗ್ತಿ. ಅದಕ್ಕೆ ಸದ್ವಿಚಾರ, ಸಚ್ಚಿಂತನೆಗಳು ಭಾಳ ಪ್ರಮುಖವಾದದ್ದು. ಶ್ರವಣ ಭಾಳ ಶ್ರೇಷ್ಠವಾದಂಥದ್ದು. ಯಾಕಂದ್ರೆ ಅದು ನಿನ್ನನ್ನು ಅಂತಃಕರಣದಲ್ಲಿ ಬರ್ತಕ್ಕಂಥ ಈ ದೋಷಗಳನ್ನು ಸ್ವಚ್ಛ ಮಾಡ್ತಾ ಇರ್ತದೆ. ಶ್ರವಣ ನಾವು ದಿನಾ ಸ್ನಾನ ಮಾಡ್ತೇವಲ್ಲ, ಹೆಂಗೆ ಸೇರಿ ಸ್ವಚ್ಛ ಮಾಡ್ತೇವೆ, ಹಂಗೆ ದಿನಾ ಶ್ರವಣ ಬೇಕು, ದಿನಾ ಸತ್ಶ್ರವಣ ಬೇಕು. ಯಾಕಂದ್ರೆ ಈ ಸಂಸಾರ ಮಾಯೆಯೊಳಗೆ ಯಾವ ಸಮಯದೊಳಗೆ ಯಾವ ದೋಷಗಳು ಬಂದು ಸೇರ್ತಾವೆ ಹೇಳಕ್ಕೆ ಬರೋದಿಲ್ಲ.
ಆ, ಆ, ವಿಷಯಾದಿಗಳ ಸಂಘದಿಂದ ವಿಷಯದ ಮೇಲಿನ ರತಿಯಿಂದ ಅದ್ರ ಮೇಲಿನ ಮೋಹದಿಂದ ದೋಷಗಳು ಅವಾಗ ಹುಟ್ಟತಾನೆ ಇರ್ತಾವೆ. ಅದಕ್ಕೆ ಒಂದು ಆಶೆ ಮುಗಿತಂದ್ರೆ ಮತ್ತೊಂದು ಆಶೆ, ಒಂದೊಂದು ಮುಗಿತಂದ್ರೆ ಮತ್ತೊಂದು ಒಳಗೆ ಬರ್ತಾನೆ ಇರ್ತಾವೆ ಇವು. ಇವನ್ನ ನೀ ಸಂಹಾರ ಮಾಡ್ಬೇಕಾಯ್ತಂದ್ರೆ, ಇವನ್ನ ನಾಶ ಮಾಡ್ಬೇಕಾಯ್ತಂದ್ರೆ ವಿವೇಕ ಯಾವಾಗಲೂ ಸದಾ ಜಾಗರಿಗಿರ್ಬೇಕು. ಒಂದು ಅರೆಕ್ಷಣ ಮರೆತರೂ ಹೆಮ್ಮರವಾಗಿ ಬೆಳೆದ್ಬಿಡ್ತವೆ. ಅದಕ್ಕೆ ಎಂತೆಂಥರನ್ನ ಬಿಡುಬೇಲೆ ಮಾಡಿಬಿಡ್ತದೆ ನೋಡ್ರಿ. ಭಾಳ ವಿದ್ವಾನ, ಭಾಳ ಬುದ್ಧಿವಂತ, ಭಾಳ ಓದ್ಯಾನ, ಭಾಳ ತಿಳ್ಕೊಂಡಾನ, ಒಂದು ಅರೆಕ್ಷಣ ಮರೆತು ಬಿಟ್ಟಿರ್ತಾನೆ. ವಿವೇಕ ಒಂದು ಅರೆಕ್ಷಣ ಶೂನ್ಯ ಆಯ್ತಂದ್ರೆ ಹೆಂಗೆ ಆಟ ಆಡಿಸ್ಬಿಡ್ತೈತಿ, ಪಾತಾಳಕ್ಕೆ ಬಿದ್ದ ಬಿಡ್ತಾನೆ ಮತ್ತೆ. ಅದಕ್ಕೆ ಭಾಳ ಎಚ್ಚರಬೇಕು. ಸತತ ಶ್ರವಣ ಎದಕ್ಕೆ ಬೇಕಂದ್ರೆ ಯಾವಾಗ ಎಂತೆಂಥ ದೋಷಗಳು ಬಂದು ಒಳಗೆ ಸೇರ್ಕೊತಾವೆ ಗೊತ್ತಾಗೋಲ್ಲ. ಮಾಯಾ ಜಾಲ ಇದು. ಅದಕ್ಕೆ ನಾವು ಸದಾ ಎಚ್ಚರ ಇರಬೇಕು. ಅದಕ್ಕೆ ಸದಾ ಶ್ರವಣ ಬೇಕು. ನಿತ್ಯ ಶ್ರವಣ, ಬಿಟ್ಟು ಬಿಡೋದ ಶ್ರವಣ. ಒಂದು ದಿನ 2 ದಿನ ಇದರಿಂದ ದೂರ ಆಗಿದೆ ಅಂದ್ರೆ ಇದು ಹಂಗೆ ದೂರ ಸರಿಸ್ಕೊಂತ ಹೋಗಿಬಿಡ್ತೈತಿ. ಇದು ಮತ್ತಿತ್ತ ಹಾಳಿ ಬರೋಕೆ ರುಚಿನ ಹತ್ತೋದಿಲ್ಲ. ಯಾಕಂದ್ರೆ ಅಲ್ಲಿ ಮಾಯಾ ಅಷ್ಟು ಚಂದ ಆಟ ಆಡಿಬಿಡ್ತೈತೆ ರೀ. ಅದು ಮಾಯಾ ಎಷ್ಟು ಚಂದ ಆಟ ಆಡ್ತೈತೆ ಅಂದ್ರೆ ನೀನು ಹಾಳಿ ಬರೋಕೆ ಈ ಕಡೆ ಲಕ್ಷಣ ಕೊಡಿಸ್ಬಿಡೋದಿಲ್ಲ ಅದು. ಅದಕ್ಕೆ ಈ ಮಾಯಾಜಾಲದಿಂದ ಇದರಿಂದ ಪಾರಾಗೋ ಬಗೆ ಹೆಂಗಂದ್ರಪ್ಪ ಅಂದ್ರೆ ಶ್ರವಣವನ್ನು ಬಿಟ್ಟು ಬಿಡಲಾರ್ದು ಅದರೊಳಗೆ ಉಳಿದು ಅದರೊಳಗೆ ಇರೋದು. ನಿತ್ಯ ಶ್ರವಣ ಮಾಡೋದಾಯ್ತು. ತೆಪ್ಸೋಂಗಿಲ್ಲ ಮಾಡೋದಂದ್ರೆ ಮಾಡೋದು. ಯಾಕಂದ್ರೆ ಇದು ಈ ಮಾಯಾಜಾಲ ಒಂದು ಪಾರಾಗೋ ಉಪಾಯ. ಮತ್ತೊಂದು ಏನಿಲ್ಲ, ಬೇರೆ ಉಪಾಯ ಇಲ್ಲ. ಒಂದು ಅರೆಕ್ಷಣ ಮರೆತರೆ ಹಿಂಗೆ ಮಾಡ್ತತಿ ಇದು ಮಾಯೆ. ಅರೆಕ್ಷಣ ಇದನ್ನು ಮರೆತರೆ ಹಿಂಗೆ ಮಾಡ್ತತಿ. ನಿತ್ಯ ನೀವು 1 ತಾಸು 2 ತಾಸು ಇದನ್ನು ಮಾಡಿದರೆ ಏನೋ ಸ್ವಲ್ಪ ಒಂದು ಲೆವೆಲ್ಗೆ ತಡ್ಕೊತತಿ ಇದು. ಇಲ್ಲ ಅಂದ್ರೆ ಇದನ್ನು ಬಿಟ್ಟೆ ಅಂದ್ರೆ ನೀನು ಹೆಂಗೆಂಗೋ ಮಾಡಿಬಿಡ್ತೈತೆ. ಅದಕ್ಕೆ ಎಂತೆಂಥವ್ರ ಜಗತ್ತಿನೊಳಗೆ ಎಂತೆಂಥವ್ರನ್ನ ಆಟ ಆಡಿಸೈತಿ. ಅದಕ್ಕೆ ಇದನ್ನು ವಿಚಾರ ಮಾಡಿ ನೋಡಿ ನಾವು ಏನು ಮಾಡಬೇಕು, ನಿತ್ಯ ಸಂಘದೊಳಗುಳಿ ಹಂಗೆ ಅದನ್ನು ಬಿಡೋದು. ಬೇಡುವೆನು ಭೋಗಗಳಲ್ಲಿ ಹೇಳ್ತಾರಲ್ಲ, ಜನ್ಮದಲ್ಲಿ ನನಗೇನಪ್ಪ ಇಂಥ ಸುಕೃತ ಸಂಘದೊಳಗೆ ಸಜ್ಜನದ ಸಂಘದಾಗ ಉಳಿ ಹಂಗೆ ಮಾಡಪ್ಪ. ಆ ಸುಕೃತ ನನಗೆ ಸರಿಯಾಗಿ ಬಂದು ಒದಗಬೇಕು. ನನಗೆ ಆ ಪುಣ್ಯ ಮಾಡಿದಂಥ ಸಂಘ, ಪುಣ್ಯ ಮಾಡಿದಂಥದ್ದು ಏನು ಸಂಗ್ರಹ ಇರ್ತೈತಲ್ಲ, ಮನುಷ್ಯ ಜನ ಬಂದಾಗ ಒದಗಬೇಕದು ನಮಗೆ. ಅಂದ್ರೆ ಅದು ಯೋಗ್ಯ ಅನಿಸ್ತತಿ. ಮತ್ತು ಪಶು ಪಕ್ಷಿ ಪ್ರಾಣಿ ಜನ ಬಂದಾಗ ಬಂದು ಒದಗಿತೆ ಅಂದ್ರೆ ಮುಂದೆ ಹುಟ್ಟು ಹೋಗ್ತಾವೆ ಅಷ್ಟೇ. ಹೌದಲ್ರಿ, ನೋಡಿರಲಿಲ್ಲ ಐಷಾರಾಮಿ ಜೀವನ ಮಾಡೋ ನಾಯಿ ನೀರಿ ಅದಾವಿಲ್ಲ. ಮನುಷ್ಯರ್ಕಿನ ಹೆಚ್ಚಿನ ಐಷಾರಾಮಿ ಜೀವನ ಇರ್ತೈತೆ. ಶ್ರೀಮಂತರ ಮನ್ಯಾಗ ಇರ್ತಾವೆ. ಹೌದಲ್ಲ, ಅವಕ್ಕೂ ಗಾದಿ, ಅವಕ್ಕೂ ತೆಂಬು, ಅವಕ್ಕೂ ರಗ್ಗು ಎಲ್ಲ ಅಂಥ ಜೀವನ ಬಂದರೂ ಅದು ವ್ಯರ್ಥನೇ ಇರ್ತೈತಲ್ಲ. ಅದಕ್ಕೆ ಮನುಷ್ಯ ಜನ್ಮ ಬಂದಿದ್ದು ಶ್ರೇಷ್ಠ. ಯಾಕೆ ಐಷಾರಾಮಿ ಭೋಗಭಾಗಿಗಳಿಂದ ಶ್ರೇಷ್ಠ ಅನಿಸ್ಕೊಳೋದ್ರಿ. ಇದು ಏನು ಇರಾಕಿಲ್ಲ, ಉಣ್ಣಾಕಿಲ್ಲ, ಉಡಾಕಿಲ್ಲ, ತೊಡಾಕಿಲ್ಲ ಅಂದರೂ ಸದ್ಯಕ್ಕೆ ಈ ಮನುಷ್ಯ ಜನ್ಮ ಶ್ರೇಷ್ಠನ ಇದು. ಯಾಕಂದ್ರೆ ಅಲ್ಲಿ ವಿವೇಕ ಐತಿ. ಅದಕ್ಕಿದು ಶ್ರೇಷ್ಠ. ನಮಗೆ ನಾಯಿ ಯಾರ್ಯಾರು ಹುಟ್ಟು ಬರ್ದಾಯ್ತು ರೀ, ನಾವಂಥ ಮೂರ್ಖನೇ ಯಾವ್ದಲ್ಲ. ನೋಡ್ರಿ, ಶ್ರೀಮಂತರ ಮನ್ಯಾಗ ನಾಯಿ ಯಾರ್ಯಾರು ಹುಟ್ಟು ಚಲೋ ಇತ್ತು. ಮೂರ್ಖ. ಯಾಕಂದ್ರೆ ಅಲ್ಲಿ ಏನೈತಿ, ನಾಯಿನ ಮನುಷ್ಯ ಆಗಕ್ಕೆ ಸಾಧ್ಯ ಐತಿ ಅದು. ಹೌದಲ್ರಿ. ಅದಕ್ಕೆ ಮನುಷ್ಯ ಜನ್ಮ ಯಾವಾಗ ಶ್ರೇಷ್ಠ ಆಕೈತೆ ಅಂದ್ರೆ ಮನುಷ್ಯರಂಗೆ ಬದುಕಿದ ಶ್ರೇಷ್ಠ ಆಕೈತಿ. ಮತ್ತು ಪಶು ಪಕ್ಷಿಗಳಿಗೆ ಬದುಕಿದ್ರೆ ಅವಾಗ ಹುಟ್ಟೋದು ಯೋಗ್ಯ ಇತ್ತಲ್ಲ. ಅದಕ್ಕೆ ಸತತ ಚಿಂತನೆಯನ್ನು ಮಾಡಿಕೊಂಡು ನಮ್ಮ ಅಂತರಂಗದಲ್ಲಿ ಏನು ಜನ್ಮಾಂತರ ಸಂಸ್ಕಾರ ಬಲದಿಂದ ಹೀನ ಪ್ರವೃತ್ತಿಗಳು ಓದಿರ್ತಾವಲ್ಲ, ಆ ಪ್ರವೃತ್ತಿಗಳನ್ನು ನಾಶ ಮಾಡ್ಕೊಳ್ಳೋದೇ ಈ ಮನುಷ್ಯ ಜನ್ಮದ ಕರ್ತವ್ಯ. ಹೃದಯ ಅಗಲದೊಂದು ಗೂಡದೆ. ಹೃದಯ ಅಗಲದೊಂದು ಗೂಡದೆ. ಹೃದಯದಾಗ ನಾನು ಬೇರೆ, ದೇವರು ಬೇರೆ ಅನ್ನುವಂಥ ಭೇದ ಭಾವ ಐತಲ್ಲ, ಅಗಲಿಕೆ ಆಗೈತಲ್ಲ. ಇದು ಅದು ಒಂದು ಗೂಡ್ಲಾರ್ದು. ಅಂತ ಕಾಣುವಾಗ ಭೇದ ಭಾವ ಅಳಿಲಾರ್ದ. ಮುಕ್ತಿ ಕಾಂತಿರತಿ ಸುಮ್ಮನಾಗುವುದೇ ಪರಯುಕ್ತಿ ಅರಿದು ಕೂಡುವರೆಗಲ್ಲದಿಂತು. ಪರಯುಕ್ತಿ ಅರಿತಿ ಅದರೊಳಗೆ ಒಂದಾಗಲಾರ್ದರಿಗೆ, ಆ ಯುಕ್ತಿಯನ್ನು ಹೊಂದಲಾರ್ದರಿಗೆ ಹೆಂಗೆ ಸಾಧ್ಯ ಐತಿದು ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಕೂಡ್ಬೇಕಲ್ಲ, ಇದ್ರ ಜೋಡಿ ಒಂದಾಗಬೇಕಲ್ಲ, ಇದನ್ನು ಸಂಸ್ಕಾರವನ್ನು ತಿಳ್ಕೊಬೇಕಲ್ಲ. ಇಲ್ಲ ಅಂದ್ರೆ ಎಷ್ಟು ಜನ್ಮ ತಿರುಗಿ ಹೋಗ್ಯವೋ ಹಿಂಗೆ ಗೊತ್ತಿಲ್ಲ. ಹಂಗೆ ತಿರುಗಿಸಿಬಿಡ್ತೈತಿ ಅದು. ಒಂದು ಆ ಸುಸಮಯ ಕಳೆದು ಹೋಗ್ಬಿಡ್ತೆ ಅಂದ್ರೆ ಮತ್ತೆ ಸಿಗ್ತೈತಿ ಇಲ್ಲ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ನಮಗಿದು ಸುಸಮಯ. ಮನುಷ್ಯ ಶರೀರ ಬಂದದ್ದು ಒಂದು ಸುಸಮಯ. ಅದರೊಳಗೆ ಸಜ್ಜನರ ಸಂಘ ಸಿಕ್ಕಿದ್ದು ಒಂದು ಸುಸಮಯ. ಅದರೊಳಗೆ ಸದ್ವಿಚಾರ ಸಚ್ಚಿಂತನ ಶ್ರವಣ ನಡೆಯೋದು ಅದು ಸುಸಮಯ. ಸದ್ಗುರು ಸಿಕ್ಕಿದ್ದೊಂದು ಸುಸಮಯ. ಎಷ್ಟು ಸುಸಮಯ ಐತಿ ನೋಡ್ರಿ ನಮ್ಮದು. ಇಂಥ ಸುಸಮಯ
ಮತ್ತು ಯಾವಾಗ ಒದಗಿ ಬರ್ತದೆ ಹೇಳಕ್ಕೆ ಬರೋದಿಲ್ಲ. ಅಂಥ ಸುಸಮಯ ಇದು. ಇಂಥ ಸಮಯದೊಳಗೆ ನಾವು ಆ ಸಮಯವನ್ನು ಸದ್ವಿಚಾರ ಮಾಡ್ಕೊತ ಕಳಿತೀವಲ್ಲ, ಇದು ಶ್ರೇಷ್ಠ ಜೀವನ, ಮತ್ತೊಂದೇನಿಲ್ಲ. ಇದ್ರ ಫಲ ನಮಗೆ ತಟ್ಟೆ ತೀರ್ತೈತಿ, ಮತ್ತು ಸಂಶಯನ ಬೇಡ. ಇದು ಫಲ ತಟ್ಟತಂದ್ರೆ ಅದ್ರ ಅರ್ಥಾತ್ ಏನಪ್ಪ ಅಂದ್ರೆ ಸಿರಿ ಸಂಪತ್ತು ಬರ್ತೈತೆ ಅಂತಲ್ಲ, ಭೋಗ ಭಾಗ್ಯಗಳು ಸಿಗ್ತಾವಂತಲ್ಲ. ಇವು ಯಾವುವು ಸಿಗದೇ ಇದ್ರೂ ಸದ್ಯಕ್ಕೆ ಇವು ಯಾವುದ್ರ ಅವಶ್ಯಕತೆನೇ ಇಲ್ಲಂಗೆ ನೀ ಆರಾಮಿರ್ತೀವಿ. ಇವೆಲ್ಲ ಇದ್ದಾವ ಎಷ್ಟು ಆರಾಮಿರ್ತಾನೆ, ಅವ್ನು 10 ಪಟ್ಟು ನೀ ಆರಾಮಿರ್ತೀವಿ. ಇವು ಎಲ್ಲ ಪಡ್ಕೊಂಡಪ್ಪ, ದೊಡ್ಡ ರಾಜ ಅದಾನ, ದೊಡ್ಡ ಮನೆ ಕಟ್ಕೊಂಡಾನ, ಭಾಳ ಸಿರಿ ಸಂಪತ್ತು ಐತಿ, ಅವ್ನು ಉಣ್ಣಾಕ ಉಡಾಕ ಎಲ್ಲ ಐತೆ ಅಂದ್ರೆ ಅವ್ನು ಸಮಾಧಾನ ಇರೋದಿಲ್ಲ, ಶಾಂತಿ ಇರೋದಿಲ್ಲ ಅವನ ಹತ್ರ. ನೀನು ಏನಿಲ್ಲನ ಆರಾಮಿರ್ತಿಯಲ್ಲ, ನೀನು ರಾಜರ ರಾಜ ಅಂತ ಅದಕ್ಕೆ ಹೇಳ್ತಾರೆ ಅವ್ರು. ರಾಜರ ರಾಜ, ಚಕ್ರವರ್ತಿಗಳ ಚಕ್ರವರ್ತಿ, ನಿನ್ನನ್ನು ಕಂಡು ಇಂದ್ರ ಬ್ರಹ್ಮರು ಅಸೂಯೆ ಪಡೋರು ಅಂತ ಎದಕ್ಕೆ ಹೇಳ್ತಾರೆ? ಏನಿಲ್ಲನ ಆರಾಮಿರ್ತೀಯಲ್ಪ ನೀನು. ಅವ್ನು ಶ್ರೀಮಂತಿಕೆ ಐತಿ, ಉಣ್ಣಾಕೈತಿ, ಉಡಾಕೈತಿ, ತೊಡಾಕೈತಿ, ಸಮಾಧಾನ ಅನ್ನೋದಿಲ್ಲ, ಶಾಂತಿ ಅನ್ನೋದೊಂದು ಆರಾಮ ಇಲ್ಲ. ಅವನು ಕುಂದ್ರಿಸಿ ಕೊಡೋದಿಲ್ಲ, ಅದು ಮನಸ್ಸು ಎದ್ದು ಓಡಾಡ್ತದೆ, ತತ್ತಾಗಿರ್ತ ಹುಚ್ಚರ್ಗತ್ತೆ. ಶ್ರೀಮಂತಿಕೆ ಐತಿ, ಏನು ಮಾಡೋದು ತೊಗೊಂಡದನ್ನು. ತಿನ್ನಾಕೈತಿ, ಉಣ್ಣಾಕೈತಿ, ಉಡಾಕೈತಿ, ಕುಂದ್ರಿಸಿ ಕೊಡೋಲ್ಲ, ನಿಂದಿಸ್ಕೊಡೋ ಅಂಥ ಮನಸ್ಥಿತಿ, ಅಂಥ ಅಂತಃಕರಣ. ಯಾಕೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ? ಯಾಕಂದ್ರೆ ಸುಕೃತ ಪುಣ್ಯ ಇಲ್ಲ ಅಲ್ಲಿ. ನಾವು ಏನು ತಿಳ್ಕೊಂಡ್ರೆ ಶ್ರೀಮಂತ ಐತಿ ದೊಡ್ಡ ಪುಣ್ಯವಾನ ಅಂತ, ಉಣ್ಣಾಕ ಉಡಾಕೈತಿ ತೊಡಾಕೈತಿ ದೊಡ್ಡ ಪುಣ್ಯವಾನ ಅಂತ. ಹಂಗಿಲ್ಲ ಅದು. ಸುಕೃತ ಪುಣ್ಯ ಅಂದ್ರೆ ಎಲ್ಲಿ ಕುಂತಿರೋದು, ಎಲ್ಲಿ ನಿಂತಾಗ ಆರಾಮ ಶಾಂತಿ ಇರಬೇಕು. ಇದ್ರೂ ಅಷ್ಟೇ, ಇರಲಿಲ್ಲ ಅಂದರೂ ಸಮಚಿತ್ತ ಭಾವದಿಂದ ಸ್ವೀಕಾರ ಮಾಡೋದು. ಈ ಮನುಷ್ಯದಿಂದ ಬಂದೈತಿ, ಮಾಡಿದ ಕರ್ಮದ ಫಲದಿಂದ ಬಂದೈತಿ, ಪ್ರಾರಬ್ಧ ಕ್ರಮದಾಗ ಅಷ್ಟೇ ಐತಿ. ಶ್ರೀಮಂತಿಕೆ ಇರಲಿ, ಬಡತನ ಇರಲಿ, ಬರಲಿ ಹೋಗಲಿ, ಯಾವ್ದು ಬಂದ್ರೇನು ಯಾವ್ದು ಹೋದ್ರೇನು, ಹಿಂದಿಂದ ಮಾಡಿದಂಥ ಕರ್ಮದ ಫಲ ಐತಿ, ಬೋಗಸಾಕತ್ತೈತಿ. ಇದ್ರ ಮೇಲೆ ಚಿಂತೆ ಬೇಡ. ಇದನ್ನು ಚಿಂತೆ ಮಾಡೋದು ಬಿಟ್ಟು ನಿಶ್ಚಿಂತನಾಗಿ ಶರಣಾಗಿ ಬಿಡೋದು ಸದ್ಗುರುವಿನಲ್ಲಿ, ಆ ಸಂಘದೊಳಗೆ ಉಳ್ಕೊಂಬಿಡೋದು. ಯಾವಾಗ ಅಂಥ ಚಿಂತನೆ ಮಾಡ್ಕೋತ ಅಂಥ ಸಂಘದಾಗ ಉಳಿತಿ, ಅದರ ಪರಿಣಾಮ ಅಗಾಧ ಐತಿ. ನೀನು ಅವಾಗ ಶ್ರೀಮಂತಕ್ಕಿಂತ ಶ್ರೀಮಂತಕ್ಕಿ. ಇಂದ್ರ ಬ್ರಹ್ಮರ ನಿನ್ನನ್ನು ನೋಡಿ ಅಸೂಯೆ ಪಡುವರು ಅಂತ ಹೇಳ್ತಾರೆ ಅವರು. ಅಂದರೆ ಎಂಥ ಶ್ರೀಮಂತಿಕೆ ನಿಂದು ನೋಡು. ಅಂಥ ಶ್ರೀಮಂತಿಕೆಯನ್ನು ನೀ ಪಡೆದೆ ಅಂದರೆ ಈ ಜೀವನ ಸಾರ್ಥಕ. ಅದಕ್ಕೆ ಇದನ್ನು ಮಾಡು ಅಂತ ಹೇಳ್ತಾರೆ ಅವರು. ಅದಕ್ಕೆ ಈ ಸಂಘದಗಳಿಗೆ ನಿತ್ಯ ಬೆರಿ ಇದರೊಳಗೆ ಇದನ್ನು ಚಿಂತನೆ ಮಾಡು ಅಂತ ಎದಕ್ಕೆ ಹೇಳ್ತಾರೆ? ಅದಕ್ಕೆ ಇದನ್ನೊಂದು ಬಂದುಬಿಟ್ಟೆ ಅಂದ್ರೆ ನಿನಗೆ ಜಗತ್ತಿನ ಎಲ್ಲ ಶ್ರೀಮತಿಗಳು ನಿನಗೆ ಕಾಲು ಬಿಡದಾಗ ನೋಡು. ಅಂದರೆ ಅಷ್ಟು ಕನಿಷ್ಠದ್ದು ಅಂಥವೆಲ್ಲ. ಆ ಶ್ರೀಮತಿಗೆ ಬರ್ತೈತಿ ಹೊಕ್ಕೈತಿ, ಅದರಿಂದ ಪಡೆಯೋದು ಏನು, ಅದನ್ನು ತೊಗೊಳೋದು ಏನು? ಇಲ್ಲಿ ಶ್ರೀಮತಿಗೆ ಇಲ್ಲೇ ಬಿಟ್ಟು ಹೊಕ್ಕಿಯಲ್ಲ, ನೀನು ಏನು ತೊಗೊಂಡು ಹೋಗೋಕ್ಕೆ ಸಾಧ್ಯ ಐತೆ? ಆ ಶ್ರೀಮಂತಿಕೆಯಿಂದ ಸುಖ ಹೊಂದಕ್ಕೆ ಸಾಧ್ಯ ಐತೆ? ಇಲ್ಲ. ಮತ್ತು ಜಗತ್ತಿನ ಪದವಿ ಪಟ್ಟುಗಳನ್ನ ಅಷ್ಟದಾವು. ನೀ ರಾಷ್ಟ್ರಪತಿ ಆದ್ರೇನು, ವಿಶ್ವಾಧಿಪತಿ ಆದ್ರೇನು, ಜಗತ್ತಿನ ಹೇಳ್ದಂಗೆ ಕೇಳ್ತೈತೆ ಅಂದ್ರೆ ಏನು? ಅಂತಃಕರಣದಾಗ ಶಾಂತಿ ಇರಲಿಲ್ಲ ಅಂದ್ರೆ ಅಂಥ ಪದವಿ ಪಟ್ಟುಗಳನ್ನು ತೊಗೊಂಡು ಬೆಂಕಿ ಹಾಕೋ, ಅವನೇನು ಮಾಡೋದೈತೆ ತೊಗೊಂಡು. ಅದಕ್ಕೆ ಅಂತಃಕರಣದಾಗ ಶಾಂತಿ ಸಮಾಧಾನ ಇರಲಿಲ್ಲ ಅಂದ್ರೆ ಜೀವನ ವ್ಯರ್ಥ ಆಗಿ ಹೋಗ್ಬಿಡ್ತೈತಿ. ಅದಕ್ಕೆ ಅಂಥದನ್ನು ಪಡಿಬೇಕಾಯ್ತು ಅಂದ್ರೆ, ಪರಮುಕ್ತಿ ಸುಖವನ್ನು ನೀ ಪಡಿಬೇಕಾಯ್ತು ಅಂದ್ರೆ ಸುಮ್ಮನೆ ಆಗುವುದಿಲ್ಲಪ್ಪ ಅದು ಅಂತ ಹೇಳ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ.